every blessing that he received, if you see in the life of Abraham, because he obeyed God. ಅಬ್ರಹಾಮನ ಜೀವಿತದಲ್ಲಿ ಕಾಣಲ್ಪಟ್ಟಂತ ಪ್ರತಿಯೊಂದು ಆಶೀರ್ವಾದವು ಯಾವುದರಿಂದ ಬಂದಿದ್ದು ನೋಡಬೇಕಾದ್ರೆ ಆತನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡನು. My brother, my sister, ನನ್ನ ಸಹೋದರ ಸಹೋದರಿ, one of the key, ಇದಕ್ಕೆ ಮುಖ್ಯವಾದ ಕೀಲಿಕೈ, secret ಇದಕ್ಕೆ ರಹಸ್ಯ, for your breakthrough, ನಿಮಗೆ ಒಂದು ಬಿಡುಗಡೆ ಬೇಕಾಗುವುದಾದರೆ, ಜಯ ಬೇಕಾಗುವುದಾದರೆ, for your blessing, ನಿಮಗೆ ಆಶೀರ್ವಾದ ಬೇಕಾಗುವುದಾದರೆ, always be grateful to God. ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. Where you were and where you are now, ನೀವು ಎಲ್ಲಿ ಇದ್ದೀರಿ, ಈಗ ಯಾವ ಸ್ಥಳದಲ್ಲಿ ಇದ್ದೀರಾ ಅದನ್ನು ನೋಡಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. I always say there is no gain without pain. ನಾನು ಯಾವಾಗಲೂ ಹೇಳುತ್ತೇನೆ, ನೀವು ಕಷ್ಟಪಡದೆ ಹೋದರೆ ಯಾವುದು ಸಹ ಸುಲಭವಾಗಿ ಸಿಗುವುದಿಲ್ಲ. ஒரு காரியத்தின் தொடக்கத்தை காட்டிலும் அதன் முடிவு தான் மிக மிக விசேஷித்தது. first service we started the principle of learning and following Christ. ಮೊದಲನೇ ಸರ್ವಿಸ್ನಲ್ಲಿ ಯೇಸು ಕ್ರಿಸ್ತನಿಗೆ ಹಿಂಬಾಲಿಸುವಂಥದ್ದು, ಅದು ಮಾತ್ರವಲ್ಲ ಅನುಸರಿಸುವಂಥದ್ದು ಹೇಗೆ ಎಂದು ನಾವು ಮೊದಲನೇ ಸರ್ವಿಸಿನಲ್ಲಿ ನಾವು ನೋಡಿದೆವು. We just saw many scriptures. ನಾವು ಅನೇಕ ವಾಕ್ಯಗಳನ್ನು ನಾವು ಧ್ಯಾನಿಸಿದೆವು. How we have to follow God. ಯಾವ ರೀತಿಯಾಗಿ ದೇವರನ್ನು ನಾವು ಹಿಂಬಾಲಿಸಬೇಕು. How we have to imitate and follow Christ. ಯಾವ ರೀತಿಯಾಗಿ ಕ್ರಿಸ್ತನ ರೀತಿಯಲ್ಲಿ ನಾವು ಕಾಣಲ್ಪಡಬೇಕು, ಅದು ಮಾತ್ರವಲ್ಲ ಯಾವ ರೀತಿಯಾಗಿ ಆತನನ್ನು ಹಿಂಬಾಲಿಸಬೇಕೆಂದು. And how we have to follow the teachings and apostolic church and the doctrine of Paul. ಅಲ್ಲಿ ಪೌಲನು ಯಾವ ರೀತಿಯಾಗಿ ತನ್ನ ಉಪದೇಶವನ್ನು ಸಭೆಗೆಂದು ಮತ್ತೆ ವಿಶ್ವಾಸಿಗಳಿಗೆ ಯಾವ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾನೆ, ಅದನ್ನು ಯಾವ ರೀತಿಯಾಗಿ ನಾವು ಹಿಂಬಾಲಿಸಿಕೊಂಡು ಅದೇ ರೀತಿಯಾಗಿ ಅನುಸರಿಸಬೇಕೆಂದು ನಾವು ನೋಡಿದೆವು. And now the word of God says to follow a particular church, the local church that you are in. ಅದು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳುತ್ತದೆ ನೀವು ಹೋಗಿ ದೇವರನ್ನು ಆರಾಧಿಸುವಂತ ಸಭೆಯನ್ನು ಯಾವ ರೀತಿಯಾಗಿ ಹಿಂಬಾಲಿಸಬೇಕೆಂದು ಸಹ ತಿಳಿಸಿಕೊಡುತ್ತದೆ. Some of the saints that we have to follow them who are in the Bible and who are after the Bible. ಅದು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಕಾಣಲ್ಪಡುವಂತ ಕೆಲವು ಜನರನ್ನು ಅವರನ್ನು ಹಿಂಬಾಲಿಸಬೇಕು. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ಕಾಣಲ್ಪಡದೇ ಇರುವಂತ ಪರಿಶುದ್ಧವಂತರನ್ನು ಹಿಂಬಾಲಿಸಬೇಕೆಂದು ಸಹ ನಾನು ಹೇಳಿದೆನು. And how we have to follow the servant of God who is living today. ಅದು ಮಾತ್ರವಲ್ಲದೆ ದೇವರ ಸೇವಕರನ್ನು ಯಾವ ರೀತಿಯಾಗಿ ನಾವು ಹಿಂಬಾಲಿಸಬೇಕೆಂದು ಸಹ ನಾನು ಹೇಳಿದೆನು. Then I shared few things about the number of 40, how God has faithfully kept our pastor that is serving God for 40 years. ಅದು ಮಾತ್ರವಲ್ಲದೆ ಆ ಒಂದು ಸಂಖ್ಯೆ ಆಗಿರುವಂತ 40 ಏನನ್ನು ಸೂಚಿಸುತ್ತದೆ ಎಂದು ಸಹ ನಾನು ಹೇಳಿದೆನು. ಅದು ಮಾತ್ರವಲ್ಲ, ನಮ್ಮ ದೇವ ಸೇವಕರನ್ನು ದೇವರು 40 ವರ್ಷಗಳ ಕಾಲದಿಂದ ನಡೆಸಿಕೊಂಡು ಸೇವೆಯಲ್ಲಿ ಅಭಿವೃದ್ಧಿ ಪಡಿಸಿಕೊಂಡೇ ಬರುತ್ತಿದ್ದಾರೆ. ಅದರಿಂದ ಯಾವ ಅನುಭವಗಳು ಉಂಟಾಗುತ್ತದೆ ಎಂದು ಸಹ ನಾನು ಹೇಳಿದೆನು. Then quickly I shared 7 characters who God prepared them and transformed them in 40 days. ಅದು ಮಾತ್ರವಲ್ಲದೆ ಸತ್ಯವೇದದಿಂದ 7 ಜನರನ್ನು ಕುರಿತು ನಾನು ಹೇಳಿದೆನು. 40 ದಿನದಲ್ಲಿ ಯಾವ ರೀತಿಯಾಗಿ ಅವರ ಜೀವಿತವು ದೇವರು ಬದಲಾಯಿಸಿದನು ಎಂದು. Then we started seeing the life of Abraham. I spoke 3 things, how we have to follow and learn some things from the life of Abraham. ಅದು ಮಾತ್ರವಲ್ಲದೆ ಅಬ್ರಹಾಮನ ಜೀವಿತದ ಕುರಿತು ಸಹ ನಾವು ನೋಡಿದೆವು. ಅದು ಮಾತ್ರವಲ್ಲ, ಆತನಲ್ಲಿ ಕಾಣಲ್ಪಡುವಂತ 3 ಭಾಗಗಳನ್ನು ಸಹ ನಾವು ನೋಡಿದೆವು. ಯಾವುದನ್ನು ನಾವು ಹಿಂಬಾಲಿಸಬೇಕೆಂದು ಸಹ ನಾವು ಅಲ್ಲಿ ಮಾತನಾಡಿದೆವು. 3 things I shared about the life of Abraham, that example that we can learn and follow him. ಉದಾಹರಣೆಯಲ್ಲಿ ಅಬ್ರಹಾಮನ ಜೀವಿತದಲ್ಲಿ ನಡೆದಂತ 3 ಸಂಭವಗಳು, ಅದು ಮಾತ್ರವಲ್ಲ ಆತನಿಂದ 3 ಕಾರ್ಯಗಳು ನಾವು ಏನು ಕಲಿತುಕೊಳ್ಳಬಹುದು ಎಂದು ಸಹ ನಾನು ಹೇಳಿದೆನು. The first thing I said, Jesus spoke about the rich man and Lazarus. ಮೊಟ್ಟ ಮೊದಲದಾಗಿ ನಾನು ಹೇಳಿದೆನು, ಯೇಸು ಕ್ರಿಸ್ತನು ಲಾಜರನನ್ನು ಕುರಿತು ಮತ್ತೆ ಆ ಒಂದು ಶ್ರೀಮಂತನನ್ನು ಕುರಿತು ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಉದಾಹರಣೆಯನ್ನು ಕೊಡುತ್ತಾನೆ. When he was talking about this incident, he said Lazarus is with Abraham's lap. ಈ ಒಂದು ಸನ್ನಿವೇಶದಲ್ಲಿ ಆತನು ಅಲ್ಲಿ ಜನರಿಗೆ ಬೋಧಿಸುತ್ತಿರುವಂತಹ ಸಮಯದಲ್ಲಿ ಆತನು ಹೇಳುತ್ತಾನೆ, ಈಗ ಲಾಜರನು ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದಾನೆ ಎಂದು. So I told you in the first service, even though 2000 years over, still it was a good example. Jesus spoke about Abraham. It shows still is such an important person. 2000 ವರ್ಷಗಳು ಕಳೆದರೂ ಸಹ ಯೇಸು ಕ್ರಿಸ್ತನು ಅಬ್ರಹಾಮನನ್ನು ಕುರಿತು ಆತನು ಉದಾಹರಣೆಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ಹೊಂದುವಂತ ವ್ಯಕ್ತಿಯಾಗಿದ್ದಾನೆ. There are some people who live today, after 1 year they are forgotten and they are neglected and they are so insignificant. But Abraham, we learn after 2000 years till today, 4000 years, still we speak about him.
ಈ ದಿನದಲ್ಲಿ ಒಬ್ಬ ವ್ಯಕ್ತಿ 1 ವರ್ಷ ಆತನು ಇರುತ್ತಾನೆ, ನಂತರ ಆತನು ಮರಣವನ್ನು ಹೊಂದುತ್ತಾನೆ. 1 ವರ್ಷವಾದ ನಂತರ ನಾವು ಆತನನ್ನು ಕುರಿತು ನಾವು ಮರೆತು ಹೋಗುತ್ತೇವೆ. ಆದರೆ ಇಲ್ಲಿ ಅಬ್ರಹಾಮನನ್ನು ನೋಡಿರಿ, ಆತನು ಮರಣ ಹೊಂದಿದ ನಂತರ 2000 ವರ್ಷಗಳಾದ ನಂತರವೂ ಸಹ ಯೇಸು ಕ್ರಿಸ್ತನು ಆತನನ್ನು ಕುರಿತು ಮಾತನಾಡುವುದನ್ನು ನೋಡುತ್ತೇವೆ. ಅದು ಮಾತ್ರವಲ್ಲ, ಈಗಲೂ ಸಹ 4 ವರ್ಷಗಳು ಕಳೆದಿದೆ, ಆದರೂ ಸಹ ನಾವು ಅಬ್ರಹಾಮನನ್ನು ಕುರಿತು ನಾವು ಮಾತನಾಡುತ್ತಿದ್ದೇವೆ. Every blessing that he received, if you see in the life of Abraham, because he obeyed God. ಅಬ್ರಹಾಮನ ಜೀವಿತದಲ್ಲಿ ಕಾಣಲ್ಪಟ್ಟಂತ ಪ್ರತಿಯೊಂದು ಆಶೀರ್ವಾದವು ಯಾವುದರಿಂದ ಬಂದಿದ್ದು ನೋಡಬೇಕಾದ್ರೆ ಆತನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡನು. Even in our life, ನಮ್ಮ ಜೀವಿತದಲ್ಲಿಯೂ even after we pass away, even after many years, there should be something that we should leave our legacy, that people, next generation, they will learn something. ನಾವು ಸಹ ಈ ಜೀವನವನ್ನು ನಡೆಸಿ ನಂತರ ನಾವು ಮರಣಕ್ಕೆ ಒಳಗಾದರೂ ಸಹ ಮುಂದಿನ ಪೀಳಿಗೆಗಳು ಸಹ ನಾವು ಏನೇನು ಮಾಡಿದ್ದೇವೆ ಎಂದು ಅವರು ಜ್ಞಾಪಕಕ್ಕೆ ತಂದುಕೊಳ್ಳುವ ರೀತಿಯಲ್ಲಿ ನಾವು ಸಹ ಏನಾದರೂ ಒಂದು ಗುರುತನ್ನು ಬಿಟ್ಟು ಹೋಗಬೇಕು. And second thing, I said Abraham believed God and he attained him as a righteous person. ಅಲ್ಲಿ ಅಬ್ರಹಾಮನು ದೇವರನ್ನು ನಂಬಿದ್ದನು, ಅದರ ಮುಖಾಂತರವಾಗಿ ದೇವರು ಆತನು ನೀತಿವಂತನೆಂದು ನಿರ್ಧರಿಸಿದನು. He believed the promise of God. At the age of 100, he received a miracle from God. ಆತನು 100 ವರ್ಷದವನಾಗಿರುವಂತಹ ಸಮಯದಲ್ಲಿ ದೇವರ ವಾಗ್ದಾನವನ್ನು ನಂಬಿದನು, ಅದರ ಮುಖಾಂತರವಾಗಿ ಆತನು ಅದ್ಭುತವನ್ನು ಹೊಂದಿಕೊಂಡನು. The second thing we see in the life of Abraham, whatever he received the miracle, because he believed God's promise and he obeyed. ಅಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಯಾಕೆ ಆತನು ಅಲ್ಲಿ ಎಲ್ಲವನ್ನು ಹೊಂದಿಕೊಂಡನು ನೋಡಬೇಕಾದ್ರೆ ಆತನು ದೇವರಲ್ಲಿ ಆತನ ವಾಕ್ಯದಲ್ಲಿ ನಂಬಿಕೆ ಇಟ್ಟನು, ಅದರ ನಿಮಿತ್ತವಾಗಿ ಆತನು ಆಶೀರ್ವಾದವನ್ನು ಹೊಂದಿಕೊಂಡನು. Even at impossible situation, he believed God. ಆ ಪರಿಸ್ಥಿತಿಗಳು ಆಗದೇ ಇರುವಂತಹ ಸಮಯದಲ್ಲಿಯೂ ಸಹ ಆತನು ದೇವರ ಮೇಲೆ ನಂಬಿಕೆ ಇಟ್ಟನು. He had faith in God. That's why we call him father of faith. ಆತನು ದೇವರ ಮೇಲೆ ನಂಬಿಕೆ ಇಟ್ಟನು, ಅದರ ನಿಮಿತ್ತವಾಗಿ ನಾವು ಹೇಳುತ್ತೇವೆ ಆತನು ನಂಬಿಕೆಗೆ ತಂದೆಯಾಗಿದ್ದಾನೆ He ಎಂದು. not only had faith in God, but he put it into action. ಆತನು ಬರೀ ದೇವರ ಮೇಲೆ ನಂಬಿಕೆ ಮಾತ್ರ ಇಡಲಿಲ್ಲ, ಅದನ್ನು ಕ್ರಿಯೆಗೆ ತಂದಿದನು. By almost willing to kill his son on the altar. ಆತನು ತನ್ನನ್ನು ತಾನೇ ಸಮರ್ಪಿಸಿಕೊಟ್ಟನು. ಆ ಒಂದು ಯಜ್ಞ ಪೀಠದಲ್ಲಿ ತನ್ನ ಮಗನನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಟ್ಟಿದ್ದನು. That's why Bible says faith without works is dead. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ನೀನು ಅಲ್ಲಿ ಕ್ರಿಯೆ ಇಲ್ಲದ ನಂಬಿಕೆಯು ಸತ್ತ ರೀತಿಯಲ್ಲಿದೆ ಎಂದು. Today many believers in the church, they talk I have faith in God, but they are not showing it in the action. ಈ ದಿನದಲ್ಲಿಯೂ ಸಹ ಅನೇಕ ವಿಶ್ವಾಸಿಗಳು ಸಭೆಗಳಲ್ಲಿ ಹೇಳುತ್ತಾರೆ ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದು, ಆದರೆ ಕ್ರಿಯೆಯಲ್ಲಿ ತೋರಿಸುತ್ತಿಲ್ಲ. But we see in the life of Abraham, he had faith, he believed the promise and he showed it in action. ಇಲ್ಲಿ ಅಬ್ರಹಾಮನ ಜೀವಿತ ನೋಡಬೇಕಾದ್ರೆ ಆತನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು, ಅದು ಮಾತ್ರವಲ್ಲ ತನ್ನ ಕ್ರಿಯೆಯಲ್ಲೂ ಸಹ ತೋರಿಸಿದನು, ಅದರ ನಿಮಿತ್ತವಾಗಿ ಆಶೀರ್ವಾದವನ್ನು ಹೊಂದಿಕೊಂಡನು. And third thing we saw from the life of Abraham, what we can learn, that he obeyed and he gave tithes. ಅದು ಮಾತ್ರವಲ್ಲ, ಮೂರನೇದಾಗಿ ನಾವು ಕಲಿತುಕೊಂಡೆವು ಅಬ್ರಹಾಮನು ತನ್ನ ಜೀವಿತದಲ್ಲಿ ಆತನು ವಿಧೇಯನಾಗುವುದು ಮಾತ್ರವಲ್ಲದೆ ಆತನು ದೇವರಿಗೆ ದಶಮ ಭಾಗವನ್ನು ಕೊಡುವುದಲ್ಲೂ ಆತನು ನಿಷ್ಠೆ ಉಳ್ಳವನಾಗಿದ್ದನು. Another example we can follow him is that he obeyed and he gave his tithes to God. ಇನ್ನೊಂದು ಉದಾಹರಣೆ ಯಾಕೆ ನಾವು ಆತನನ್ನು ಹಿಂಬಾಲಿಸಬೇಕೆಂದು ನೋಡಬೇಕಾದ್ರೆ ಆತನು ಅಲ್ಲಿ ವಿಧೇಯನಾಗಿ ದೇವರಿಗೆ ದಶಮ ಭಾಗವನ್ನು ತಪ್ಪದೆ ಕೊಡುತ್ತಿದ್ದನು. Some people say we are not under the law, we are under the grace, we don't need to give tithes. But tithes came not before the law could come. ಅಲ್ಲಿ ನಾವು ಅಲ್ಲಿ ನೋಡಬೇಕಾದ್ರೆ ನಾವು ಅಲ್ಲಿ ಕೊಟ್ಟಿರುವಂಥ ಆಜ್ಞೆಗಳಲ್ಲಿ ನಾವಿಲ್ಲ, ನಾವು ದೇವರ ಕೃಪೆಯಲ್ಲಿ ನಾವು ಕಾಣಲ್ಪಟ್ಟಿದ್ದೇವೆ. ಅದರ ನಿಮಿತ್ತವಾಗಿ ನಾವು ದೇವರಿಗೆ ಕಾಣಿಕೆ ಕೊಡುವುದು, ದಶಮ ಭಾಗ ಕೊಡುವುದು ಅದು ಬೇಡ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ಈ ಒಂದು ಆಜ್ಞೆಗಳು ಬರುವುದಕ್ಕಿಂತ ಮುಂಚಿತವಾಗಿಯೇ ಅಬ್ರಹಾಮನು ದೇವರಿಗೆ ದಶಮ ಭಾಗವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದನು. Hallelujah. 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 So I said I want to just share about Abraham, Isaac and Jacob. We just finished Abraham and quickly I'll try to finish it about Isaac and Jacob. ನಾನು ಹೇಳಿದೆನು ಅಬ್ರಹಾಮನು ಯಾವ ಯಾವ ಕಾರ್ಯಗಳನ್ನು ಮಾಡಿದನು ಎಂದು ನಾನು ಮುಗಿಸಿದ್ದೇನೆ. ಆದರೆ ಈಗ ಈಸಾಕನನ್ನು ಕುರಿತು ಯಾಕೋಬನ ಕುರಿತು ನಾನು ಹೇಳುತ್ತೇನೆ. I may not go full in details, I'll just try to give some outlines. ನಾನು ಆಳಕ್ಕೆ ಹೋಗುವುದಿಲ್ಲ, ಕೆಲವು ವಾಕ್ಯಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. Again, three things we can follow and learn from the life of Isaac. ಐಸಾಕನ ಜೀವಿತದಲ್ಲಿ 3 ಕಾರ್ಯಗಳನ್ನು ನಾವು ಅವಲಂಬಿಸಿ ಅದರ ಮುಖಾಂತರವಾಗಿ ನಾವು ಕಲಿತುಕೊಳ್ಳಬಹುದು. First thing, when you read in Genesis 24, ಅಲ್ಲಿ ಆದಿಕಾಂಡ 24ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ we see Abraham told his servants to find a wife for my son. ಅಲ್ಲಿ ಅಬ್ರಹಾಮನು ತನ್ನ ಸೇವಕರಿಗೆ ಹೇಳುತ್ತಾನೆ, ಹೋಗಿ ನನ್ನ ಮಗನಿಗೆ ಒಂದು ಹೆಂಡತಿಯನ್ನು ಹುಡುಕು ಎಂದು. We know all the story. Abraham told his servants, you must find a wife for my son Isaac. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಬ್ರಹಾಮನು ತನ್ನ ಸೇವಕನಿಗೆ ಹೇಳುತ್ತಾನೆ, ಹೋಗಿ ನನ್ನ ಮಗನಿಗೆ ಒಂದು ಹುಡುಗಿಯನ್ನು ಹುಡುಕಿಕೊಂಡು ಬಾ ಎಂದು ಹೇಳುತ್ತಾನೆ. ಅದೆಲ್ಲವೂ ನಮಗೆ ಗೊತ್ತು. And we know the story how he went and he found Rebecca and etc. ನಮಗೆಲ್ಲರಿಗೂ ಗೊತ್ತು ಯಾವ ರೀತಿಯಾಗಿ ಆ ಸೇವಕನು ಹೋದನು, ಏನನ್ನು ಮಾಡಿದನು, ರೆಬೆಕ್ಕಳನ್ನು ಯಾವ ರೀತಿಯಾಗಿ ಕಂಡನು ಎಂದು ಎಲ್ಲವೂ ನಮಗೆ ಗೊತ್ತು. So the first thing what we can learn and follow from the
example of Isaac is, ಮೊಟ್ಟ ಮೊದಲನೇದಾಗಿ ಐಸಾಕನ ಜೀವಿತದಲ್ಲಿ ಯಾವ್ದು ನಾವು ಕಲಿತುಕೊಳ್ಳಬಹುದು, ಅದು ಮಾತ್ರವಲ್ಲ ಅವಲಂಬಿಸಬಹುದು ಎಂದು ನೋಡಬೇಕಾದರೆ, when his father said to his servant, "You find a wife for my wife," ಅಲ್ಲಿ ತನ್ನ ತಂದೆಯು ತನ್ನ ಸೇವಕನಿಗೆ ನನ್ನ ಮಗನಿಗೋಸ್ಕರ ಒಂದು ಹೆಂಡತಿಯನ್ನು ಹುಡುಕು ಎಂದು ಹೇಳುವಂತ ಸಮಯದಲ್ಲಿ, so the first thing we learn from the life of Isaac is we must allow our parents to choose a wife for our life partner for us. ಮೊಟ್ಟ ಮೊದಲದಾಗಿ ನಾವು ಕಲಿತುಕೊಳ್ಳಬೇಕಾಗಿರುವಂಥದ್ದು, ನಮ್ಮ ತಂದೆ ತಾಯಿಗಳಿಗೆ ನಾವು ಬಿಟ್ಟುಕೊಡಬೇಕು. ನಮ್ಮ ಜೀವಿತದಲ್ಲಿ ಬರುವಂತ ಗಂಡನಿಗೆ ಹೆಂಡತಿಯನ್ನು ಹುಡುಕುವಂತ ಅಧಿಕಾರವನ್ನು ಅವರಿಗೆ ಕೊಡಬೇಕು. These days mostly the young people do not accept such an idea. ಈ ದಿನದಲ್ಲಿ ಯವನಸ್ಥರು ಈ ರೀತಿಯಾಗಿ ಇರುವಂತ ಐಡಿಯಾವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. They are so much influenced in the world, they say, "I know better than you." ಅವರು ಈ ಲೋಕದಲ್ಲಿ ಬಹಳ ಒಳಗಾಗಿದ್ದಾರೆ. ಅವರು ಹೇಳುತ್ತಾರೆ, ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಎಂದು. It's not wrong falling in sin, falling in love with someone. ಇದು ತಪ್ಪಲ್ಲ. ಬೇರೆಯವರಲ್ಲಿ ನೀವು ಒಂದು ಹುಡುಗಿಯಲ್ಲಿ ಇಲ್ಲವಾದ್ರೆ ಹುಡುಗನಲ್ಲಿ ಪ್ರೀತಿಸುವುದು ತಪ್ಪಲ್ಲ. But it's wrong you get married to a person who was not in Christ. ನೀನು ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನಲ್ಲಿ ಇಲ್ಲದೆ ಹೋದರೆ, ಆತನನ್ನು ಇಲ್ಲ ಅಂದ್ರೆ ಆಕೆಯನ್ನು ಮದುವೆ ಆಗುವುದಾದರೆ ಅದು ತಪ್ಪಾಗಿದೆ. You like someone and you speak to the elders of your parents, when it comes to the knowledge of your pastor, it's good. ಒಂದು ವೇಳೆ ನೀನು ಒಬ್ಬರನ್ನು ಪ್ರೀತಿಸುವುದಾದರೆ, ಅವರನ್ನು ಇಷ್ಟಪಡುವುದಾದರೆ, ನೀನು ನಿನ್ನ ತಂದೆ ತಾಯಿಗಳಿಗೆ, ನಿಮ್ಮ ಸೇವಕರಿಗೆ ನೀವು ತಿಳಿಸಿ ನೀವು ಮದುವೆ ಆಗುವುದಾದರೆ ಅದು ಬಹಳ ಉತ್ತಮ. But not the wrong person who are not in Christ. ಒಂದು ವೇಳೆ ಆ ವ್ಯಕ್ತಿ ಕ್ರಿಸ್ತನಲ್ಲಿ ಇಲ್ಲದೆ ಹೋದರೆ ಆತನು ತಪ್ಪಾಗಿರುವಂತ ವ್ಯಕ್ತಿ ಆಗಿದ್ದಾನೆ ಎಂದು ತಿಳಿದುಕೊಳ್ಳಿರಿ. I always tell to the young people, ನಾನು ಯಾವಾಗಲೂ ಯವನಸ್ಥರಿಗೆ ನಾನು ಹೇಳುತ್ತೇನೆ, don't look at the attraction and get married, look at the anointing upon them and get married. ಆಕರ್ಷಣೆಯನ್ನು ನೋಡಿ ಅಲ್ಲಿ ಹೋಗಿ ಮದುವೆ ಆಗಬೇಡಿರಿ, ಅವರ ಮೇಲೆ ಇರುವಂತ ಅಭಿಷೇಕವನ್ನು ನೋಡಿ ನೀವು ಕೆಲಸಗಳನ್ನು ಮಾಡಿರಿ ಎಂದು ನಾನು ಯಾವಾಗಲೂ ಹೇಳುವಂತವನಾಗಿದ್ದೇನೆ. I don't know to say or not, ನನಗೆ ಗೊತ್ತಿಲ್ಲ ಹೇಳಬೇಕು but ಬೇಡ, anyway I will tell it. ಆದರೂ ಸಹ ನಾನು ಹೇಳುತ್ತೇನೆ, It's better you find or you like or something who are in the church, get married to them if you like them, then getting married to the unbeliever outside the church. ಒಂದು ವೇಳೆ ನೀನು ಸಭೆಯಲ್ಲಿ ಯಾರಾದರೂ ನಿನಗೆ ಗೊತ್ತು ಚೆನ್ನಾಗಿ ಇದ್ದು ನೀನು ಅವರನ್ನು ಪ್ರೀತಿಸಿ ಮದುವೆ ಆಗುವುದು ಬಹಳ ಉತ್ತಮವಾಗಿದೆ. ಬೇರೆಯವರು ಹೊರಗಡೆ ಇರುವಂತವರು, ಸಭೆಗೆ ಬರದೇ ಇರುವಂತವರು, ದೇವರನ್ನು ತಿಳಿಯದೇ ಇರುವಂತವರನ್ನು ಮದುವೆ ಆಗುವುದಕ್ಕಿಂತ ಸಭೆಯಲ್ಲಿ ನೀನು ನೋಡಿಕೊಂಡು ಮದುವೆ ಆಗುವಂತದ್ದು ಬಹಳ ಉತ್ತಮ. Many people will say, "Oh, God spoke to me about that person and this person." ಅನೇಕ ಜನರು ಹೇಳುತ್ತಾರೆ, ದೇವರು ನನ್ನ ಸಂಗಡ ಮಾತನಾಡಿದ್ದಾರೆ ಆ ವ್ಯಕ್ತಿಯ ಕುರಿತು ಈ ವ್ಯಕ್ತಿಯ ಕುರಿತು ಎಂದು. You talk to your parents, ನಿಮ್ಮ ತಂದೆ ತಾಯಿಗಳ ಸಂಗಡ ಮಾತನಾಡಿ, talk to your leaders. ನಿಮ್ಮ ಸೇವಕರ ಸಂಗಡ, ನಿಮ್ಮ ಮೇಲೆ ಇರುವಂತ ನಾಯಕತ್ವದಲ್ಲಿ ಇರುವಂತವರ ಮಧ್ಯದಲ್ಲಿ ಹೋಗಿ ಮಾತನಾಡಿ. Some people say, "No, I spoke to her, I spoke to him, he's willing to take baptism, he's willing to come to church." ಕೆಲವರು ಹೇಳುತ್ತಾರೆ, ಇಲ್ಲ ನಾನು ಆ ವ್ಯಕ್ತಿಯ ಸಂಗಡ ಮಾತನಾಡಿದ್ದೇನೆ, ಆ ಹುಡುಗನ ಸಂಗಡ ಮಾತನಾಡಿದ್ದೇನೆ, ಆ ಹುಡುಗಿಯ ಸಂಗಡ ಮಾತನಾಡಿದ್ದೇನೆ, ಅವರು ಸಭೆಗೆ ಬರುವುದಕ್ಕೆ ಇಷ್ಟಪಡುತ್ತಿದ್ದಾರೆ, ಅದು ಮಾತ್ರವಲ್ಲ ದೇವರ ಮಕ್ಕಳಾಗುವುದಕ್ಕೂ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೂ ಅವರು ಮುಂದೆ ಬಂದಿದ್ದಾರೆ ಎಂದು ಹೇಳುತ್ತಾರೆ. That's not true. ಅದು ನಿಜವಲ್ಲ. They will come and just dip in the water just to get married to you. ಅವರು ಸುಮ್ಮನೆ ಬರುತ್ತಾರೆ, ನೀರಿನ ಒಳಗಡೆ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ, ಯಾಕೆಂದ್ರೆ ನಿನ್ನ ಸಂಗಡ ಮದುವೆ ಆಗುವುದಕ್ಕೋಸ್ಕರ. That is not real. Don't fall in that trap. ಇದು ನಿಜವಲ್ಲ. ಈ ರೀತಿಯಾಗಿರುವಂತ ಸುರುಳಿಗೆ ಸಿಕ್ಕಬೇಡಿ. See whether that person is committed to one particular church. See that person is going to a spirit-filled church. See that he is under the authority. Such kind of people, if you allow your parents to choose you, or you choose who are like that, I said, who are anointed, who are committed to the church, your life and your future will be blessed. This we can learn from the life of Isaac. He allowed his father to choose a life partner for him. ಇಲ್ಲಿ ಈಸಾಕನನ್ನು ನೋಡಬೇಕಾದ್ರೆ, ಆತನ ಜೀವಿತದಲ್ಲಿ ನೋಡಬೇಕಾದ್ರೆ ತನ್ನ ತಂದೆಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಿದ್ದನು. ಅದು ಮಾತ್ರವಲ್ಲದೆ ನೀವು ಸುಮ್ಮನೆ ಏನೋ ಬಂದು ದೀಕ್ಷಾಸ್ನಾನ ತೆಗೆದುಕೊಂಡು ನಿಮ್ಮನ್ನು ಮದುವೆ ಆಗಬೇಕೆಂದು ಮುಂದೆ ಬರುವುದು ಅಲ್ಲ. ನೀವು ನೋಡಿಕೊಳ್ಳಬೇಕು ಆ ವ್ಯಕ್ತಿಯು ನಿಜವಾದ ಸಭೆಗೆ ಹೋಗುತ್ತಿದ್ದಾನ, ಅದು ಮಾತ್ರವಲ್ಲ ಪವಿತ್ರಾತ್ಮದಿಂದ ತುಂಬಿರುವಂಥ ಸಭೆಗೆ ಹೋಗುತ್ತಿದ್ದಾನ, ಅಲ್ಲಿ ನ್ಯಾಯ ಸತ್ಯವನ್ನು ಹೇಳುವಂಥ ಸಭೆಗೆ ಹೋಗುತ್ತಿದ್ದಾರ. ಆ ರೀತಿಯಾಗಿ ಇರುವಂಥ ಜನರಲ್ಲಿ ಅಭಿಷೇಕವಿದೆ ಎಂದು ನೀವು ತಿಳಿದುಕೊಂಡೇ ನೀವು ಮುಂದೆ ಕಾರ್ಯಗಳನ್ನು ನಡೆಸಬೇಕು. Hallelujah. 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 And even to parents I want to say, ಅದು ಮಾತ್ರವಲ್ಲದೆ ತಂದೆ ತಾಯಿಗಳಿಗೆ ನಾನು ಹೇಳುವುದಕ್ಕೆ just ಇಷ್ಟಪಡುತ್ತೇನೆ, because she or he is they fall in love with non-Christian or in better position, don't get them married to them. ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳು ಒಂದು ವೇಳೆ ಅಲ್ಲಿ ಪ್ರೀತಿಗೆ ಒಳಗಾಗುವುದಾದರೆ, ಅವರು ಒಂದು ವೇಳೆ ಕ್ರಿಸ್ತರು ಆಗದೆ ಹೋಗಿದರೆ ಅವರಿಗೆ ಮದುವೆ ಆಗುವುದಕ್ಕೆ ಅನುಮತಿಯನ್ನು ಕೊಡಬೇಡಿರಿ. Always try to seek the will of God. ಯಾವಾಗಲೂ ದೇವರ ಚಿತ್ತವನ್ನು ಹುಡುಕುವುದಕ್ಕೆ ನೀವು ಕಲಿತುಕೊಳ್ಳಿರಿ. Just for he's got little better job, she's got better job, your children's future will be spoiled. Very soon that person, she or he, will take him to the old religion.
ಅದು ಮಾತ್ರವಲ್ಲದೆ ನೀವು ಒಂದು ವೇಳೆ ಹೇಳಬಹುದು ಆ ಆಕೆಗೆ ಉತ್ತಮವಾದ ಕೆಲಸವಿದೆ, ಈತನಿಗೆ ಉತ್ತಮವಾದ ಕೆಲಸವಿದೆ ಎಂದು ನೀವು ಹೇಳಬಹುದು. ಆದರೆ ನಿಧಾನವಾಗಿ ಅವರು ದೇವರನ್ನು ಬಿಟ್ಟು ಲೋಕಕ್ಕೆ ಕಳೆದುಕೊಂಡು ಹೋಗಿಬಿಡುತ್ತಾರೆ. Hallelujah. ಹಲ್ಲೆಲೂಯಾ. It's better to be in the will of God than to see the work that they have. ಅದು ಮಾತ್ರವಲ್ಲದೆ ಇದು ಉತ್ತಮವಾಗಿದೆ. ದೇವರ ಚಿತ್ತಕ್ಕೆ ಅನುಗುಣವಾಗಿ ದೇವರು ತೋರಿಸುವಂತ ಕಾರ್ಯಗಳನ್ನು ಮಾಡುವುದು ಬಹಳ ಉತ್ತಮವಾಗಿದೆ. Do you understand what I'm saying? ಅರ್ಥವಾಗುತ್ತಿದೆಯಾ? Hallelujah. ಹಲ್ಲೆಲೂಯಾ. What a lovely person Isaac was. ಎಷ್ಟು ಸುಂದರವಾಗಿರುವಂತ ವ್ಯಕ್ತಿ ಆಗಿದ್ದಾನೆ ಈಸಾಕನು. And in the evening when he was meditating on the word of God, ಆತನು ಸಾಯಂಕಾಲ ಸಮಯದಲ್ಲಿ ದೇವರ ವಾಕ್ಯವನ್ನು ಆತನು ಧ್ಯಾನಿಸುತ್ತಿರುವಂತ he ಸಮಯದಲ್ಲಿ saw Rebecca on the field walking and coming to him. ಆತನು ರೆಬೇಕಳು ಆ ಒಂದು ಮಾರ್ಗದ ಮಧ್ಯದಲ್ಲಿ ಆಕೆ ನಡೆದುಕೊಂಡು ಬರುತ್ತಿರುವುದನ್ನು ಈತನು ನೋಡುತ್ತಾನೆ. He was meditating on the word of God, Bible says. ಅಲ್ಲಿ ವಾಕ್ಯ ಹೇಳುತ್ತದೆ ಆತನು ದೇವರ ವಾಕ್ಯದಲ್ಲಿ ಧ್ಯಾನಿಸುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ. When you focus on the word of God, ನೀವು ದೇವರ ವಾಕ್ಯದ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡುವಂತ ಸಮಯದಲ್ಲಿ, when you focus on the will of God, ನೀವು ದೇವರ ಚಿತ್ತಕ್ಕೆ ನಿಮ್ಮ ದೃಷ್ಟಿಯನ್ನು ಇಡುವಂತ when ಸಮಯದಲ್ಲಿ, you focus to obey God, ನೀವು ದೇವರನ್ನು ವಿಧೇಯರಾಗಿ ನಡೆದುಕೊಳ್ಳುತ್ತೇನೆ ಎಂದು ನೀವು ಒಪ್ಪಿಸಿಕೊಡುವಂತ ಸಮಯದಲ್ಲಿ, the right person, the Rebeccas will come to you. ತಕ್ಕ ವ್ಯಕ್ತಿ ಆಗಿರುವಂತ ರೆಬೇಕಾ ಈ ರೀತಿಯಾಗಿರುವಂತ ವ್ಯಕ್ತಿಗಳು ನಿಮ್ಮ ಜೀವಿತದಲ್ಲಿ The right ಬರುವಂತವರಾಗಿರುತ್ತಾರೆ. person, Boaz, will come to you. ಅದು ಮಾತ್ರವಲ್ಲ, ಬೋವಾಜನು ಆ ರೀತಿಯಾಗಿರುವಂತ ತಕ್ಕ ವ್ಯಕ್ತಿಯು ನಿಮ್ಮ ಜೀವಿತಗಳಲ್ಲಿ ಬರುವಂತವನಾಗಿರುತ್ತಾನೆ. If you feel you're too wiser than your parents and your leaders, you are heading for some trouble in your life. ಒಂದು ವೇಳೆ ನೀನು ನಿಮ್ಮ ಸೇವಕರಿಗಿಂತ ಅದು ಮಾತ್ರವಲ್ಲದೆ ಯಜಮಾನರಿಗಿಂತ ನಾಯಕರಿಗಿಂತ ನಾನು ಬಹಳ ಉತ್ತಮನು, ನಾನು ಬಹಳ ಜ್ಞಾನವನ್ನು ಹೊಂದಿದ್ದೇನೆ ಎಂದು ಹೇಳುವುದಾದರೆ ನೀವು ಅಲ್ಲಿ ತಪ್ಪಾದ ಮಾರ್ಗಕ್ಕೆ ಹೋಗುತ್ತಿದ್ದೀರಾ. ಅದು ಮಾತ್ರ ಅಲ್ಲ, ಅದರಿಂದ ನೀವು ಕೆಟ್ಟು ಹೋಗುತ್ತೀರಾ. There are few of my friends whom a very close friend of mine, it happened like that. ನಮ್ಮ ಸೇವಕರಿಗೂ ಸಹ ಅನೇಕ ಬಹಳ ಹತ್ತಿರವಿರುವಂತಹ ಸ್ನೇಹಿತರಿದ್ದಾರೆ, ಅವರ ಜೀವಿತದಲ್ಲಿಯೂ ಈ ರೀತಿಯಾಗಿ ನಡೆಯಿತು. It's so sad. ಬಹಳ ಕಷ್ಟ, ವ್ಯಥೆ ಪಡುವಂತ Be ವಿಷಯ. careful. Just ಜಾಗರೂಕರಾಗಿರಿ. because he's getting handsome salary, don't give it off. ಒಂದು ವೇಳೆ ಆ ವ್ಯಕ್ತಿಯ ಬಳಿಯಲ್ಲಿ ಬಹಳ ಅಧಿಕವಾದ ಹಣವು ಬರುತ್ತಿದೆ ಎಂದು ನೀವು ತಿಳಿದುಕೊಳ್ಳುವುದಾದರೆ ಆ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಕೊಡಬೇಡಿರಿ. He may be just a middle class person, but he or she, if he is fearing God, happily you can get him married. Your future will be secured. ಒಂದು ವೇಳೆ ಆತನೋ ಇಲ್ಲ ಆಕೆಯು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುತ್ತಿರುವುದಾದರೆ ನೀವು ನಿಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಡಿರಿ. ಅದರ ನಿಮಿತ್ತವಾಗಿ ಅವರ ಜೀವಿತವು ಬಹಳ ಸುಂದರವಾಗಿ ಕಾಣಲ್ಪಡುವಂತದ್ದಾಗಿರುತ್ತದೆ. What is the use? You gain the whole world and lose your own soul. ಈ ಏನು ಪ್ರಯೋಜನ? ನೀನು ಒಂದು ವೇಳೆ ಲೋಕವನ್ನೆಲ್ಲ ಸಂಪಾದಿಸಿ ನಿನ್ನ ಆತ್ಮವನ್ನು ನಷ್ಟಪಡಿಸಿಕೊಡುವುದಾದರೆ ನಿನಗೇನು ಲಾಭ? Many people who are in the church, who are committed to church, because they got married to the wrong person, they left the church, they gone backslidden. ಅದು ಮಾತ್ರ ಅಲ್ಲ, ಅನೇಕ ಜನರು ಸಭೆಯಲ್ಲಿ ಇರುವಂತವರು, ಸಭೆಯಲ್ಲಿ ಕೆಲಸಗಳನ್ನು ಸೇವೆಗಳನ್ನು ಮಾಡ್ತಿರುವಂತವರು ಒಂದು ಕೆಟ್ಟ ವ್ಯಕ್ತಿಯ ಸಂಬಂಧವನ್ನು ನಡೆಸಿದರಿಂದ ಅವರು ಸಭೆಯನ್ನು ಬಿಟ್ಟು ಮತ್ತೆ ಹಿಂತಿರುಗಿ ಹಳೆ ಜೀವಿತಕ್ಕೆ ಹೋಗಿದ್ದಾರೆ. Why all that? ಯಾಕೆ ಇದೆಲ್ಲ? How long we are going to be in this world? ಈ ಲೋಕದಲ್ಲಿ ಎಷ್ಟರವರೆಗೂ ನಾವು ಜೀವಿಸುತ್ತೇವೆ? Just because some benefits of this world, some pleasure of this world, you want to enjoy, you want to get a person to get married, the wrong person, don't fall in love with the unbeliever. Simple as that. ಒಂದು ವೇಳೆ ಲೋಕದ ಆಶೆ ಪಾಶೆಗಳಿಗೆ ಇಲ್ಲವಾದರೆ, ಒಂದು ಕೆಲವು ಹೊತ್ತಿಗೆ ಇಲ್ಲವಾದರೆ ಏನೋ ಒಂದು ಸಿಗುತ್ತದೆ ಎಂಬ ಒಂದು ಆಶೆಯ ಮುಖಾಂತರವಾಗಿ ನೀವು ದೇವರನ್ನು ಅರಿಯದೇ ಇರುವಂತ ವ್ಯಕ್ತಿಗಳನ್ನು ನೀವು ಮದುವೆ ಆಗಬೇಡಿರಿ. ಅದರಿಂದ ನಷ್ಟವೇ ಉಂಟಾಗುತ್ತದೆ. Don't be to the lies of the devil. Oh, I'll come to you, church. I will take baptism. I will hereafter I'll do. That doesn't work. Very less it happens like that. ಅಲ್ಲಿ ಸೈತಾನನು ಈ ರೀತಿಯಾಗಿ ಹೇಳಬಹುದು, ಕಿವಿ ಮಾತುಗಳನ್ನು ಹೇಳಬಹುದು, ಇಲ್ಲ ಅವರ ಮುಖಾಂತರ ಈಗ ಈ ರೀತಿಯಾಗಿ ಹೇಳಬಹುದು, ಇಲ್ಲ ನಾನು ಸಭೆಗೆ ಬರುತ್ತೇನೆ, ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ಳುತ್ತೇನೆ, ದೇವರ ವಾಕ್ಯವನ್ನು ಕಲಿಯುತ್ತೇನೆ. ಈ ರೀತಿಯಾಗಿ ಸುಳ್ಳು ಕಾರ್ಯಗಳನ್ನು ನೀವು ನಂಬಬೇಡಿರಿ. Only very small percentage it's true like that. ಈ ರೀತಿ ಬರೀ ಕೆಲವು ಜನರು ಮಾತ್ರ ಈ ರೀತಿಯಾಗಿ ನಿಜವಾಗಿಯೂ ಸಭೆಗೆ ಬರುವಂತವರಾಗಿರುತ್ತಾರೆ. Hallelujah. ಹಲ್ಲೆಲೂಯಾ. Are you angry with me? ನೀವು ಕೋಪ ಉಳ್ಳವರಾಗಿದ್ದೀರಾ? No problem. ಪರವಾಗಿಲ್ಲ. Second point is ಎರಡನೆಯ ವಾಕ್ಯ, what we learn from Isaac. ಐಸಾಕನಿಂದ ಏನನ್ನು ನಾವು ಕಲಿತುಕೊಳ್ಳುತ್ತೇವೆ? When we read in Genesis 25th chapter, ಆದಿಕಾಂಡ 25ನೇ ಅಧ್ಯಾಯದಲ್ಲಿ ನಾವು ಓದುವಂತ when ಸಮಯ, you go home and read all that, ಮನೆಗೆ ಹೋಗಿ ಓದಿರಿ. in verse 20 and 21, 20 ಮತ್ತು 21ನೇ ಅಧ್ಯಾಯ, we see Isaac got married at the age of 40. ಅಲ್ಲಿ ಈಸಾಕನು 40ನೇ ವರ್ಷದಲ್ಲಿ ಆತನು ಮದುವೆ ಆದನು. 40, 41, 20, 21. ಅಲ್ಲಿ 25ನೇ ಅಧ್ಯಾಯದ 20, 21ನೇ ವಾಕ್ಯನ ಓದಿಕೊಳ್ಳೋಣ. ಈಸಾಕನು 40 ವರ್ಷದವನಾದಾಗ ಆರಾಮ್ಯನಾದ ಬೆತೋವೇಲನ ಮಗಳಾಗಿಯೂ ಆರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬೇಕಳನ್ನು ಪದಾನ್ ಅರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು
ಅವನ ವಿಜ್ಞಾಪನೆಯನ್ನು ಲಾಲಿಸಿದರಿಂದ ರೆಬೇಕಳು ಬಸುರಾದಳು. When you read in this chapter, ಈ ಒಂದು ಅಧ್ಯಾಯದಲ್ಲಿ ಓದುವಂತ we see at ಸಮಯದಲ್ಲಿ the age of 40, Isaac got married to Rebekah. ಅಲ್ಲಿ ರೆಬೇಕಳಿಗೆ ಈಸಾಕನು 40ನೇ ವಯಸ್ಸಿನಲ್ಲಿ ಮದುವೆಯಾದನು. And the Bible says she was barren and she had no children. ಆ ನಂತರ ವಾಕ್ಯ ಹೇಳುತ್ತದೆ ಆಕೆಯು ಬಂಜೆ ಆಗಿದ್ದಾಳೆ ಮತ್ತೆ ಮಕ್ಕಳು ಇಲ್ಲದವಳಾಗಿದ್ದಾಳೆ. We see one thing, the second thing that we learn from the life of Isaac, how to overcome when a person who's barren, who does not bear a child. ಇಲ್ಲಿ ಎರಡನೇ ಕಾರ್ಯವನ್ನು ಏನನ್ನು ನಾವು ಕಲಿತುಕೊಳ್ಳುತ್ತಿದ್ದೇವೆ ಈಸಾಕನ ಬಳಿಯಲ್ಲಿ ನೋಡಬೇಕಾದ್ರೆ ಬಂಜೆತನದಲ್ಲಿ ಇರುವಂತ ಆಕೆ ಹೆಂಡತಿಗೆ ಯಾವ ರೀತಿಯಾಗಿ ಆತನು ಪ್ರೋತ್ಸಾಹಿಸಿದನು, ಅದು ಮಾತ್ರವಲ್ಲ ಹೇಗೆ ಮಕ್ಕಳನ್ನು ಪಡೆದುಕೊಂಡನು ಎಂದು ಸಹ ನಾವು ನೋಡುವುದಕ್ಕೆ ನಾವು ಇಲ್ಲಿ ಹೋಗೋಣ. At the age of 40, he got married to Rebekah. 40ನೇ ವಯಸ್ಸಿನಲ್ಲಿ ಆತನು ರೆಬೇಕಳಿಗೆ ಮದುವೆಯಾದನು. 20 years over, still his wife is barren. They both are without children. 20 ವರ್ಷವಾದರೂ ಸಹ ಮಕ್ಕಳಿಲ್ಲದ ರೀತಿಯಲ್ಲಿ ಅವರಿಬ್ಬರು ಬಂಜೆತನದಲ್ಲಿದ್ದಾರೆ. But how did he overcome that barrenness 20 years with her? ಆಕೆಯ ಸಂಗಡ 20 ವರ್ಷಗಳ ಕಾಲ ಯಾವ ರೀತಿಯಾಗಿ ತನ್ನ ಸಂಸಾರವನ್ನು ಜೀವನವನ್ನು ಈ ಒಂದು ಬಂಜೆತನದಲ್ಲಿ ಆತನು ಇದ್ದನು, ಅದು ಮಾತ್ರವಲ್ಲ ಅದರಿಂದ ಹೇಗೆ ಬಿಡುಗಡೆ ಹೊಂದಿಕೊಂಡನು. But still Isaac and Rebekah, they did not give up. ಆದರೂ ಸಹ ಈಸಾಕನು ಮತ್ತು ರೆಬೇಕಳು ಎಂದಿಗೂ ಬಿಟ್ಟು ಕೊಡಲಿಲ್ಲ. When Isaac was 60 years old, the Bible says Isaac prayed and God gave them twins. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಈಸಾಕನು ದೇವರ ಬಳಿಯಲ್ಲಿ ಆತನು 60 ವರ್ಷದವನಾಗಿರುವಂಥ ಸಮಯದಲ್ಲಿ ಅಲ್ಲಿ ದೇವರಿಗೆ ವಿಜ್ಞಾಪಿಸಿದನು. ಆಗ ಅಲ್ಲಿ ಅವಳಿ ಜವಳಿ ಮಕ್ಕಳನ್ನು ದೇವರು ರೆಬೇಕಳಿಗೆ ಒದಗಿಸಿಕೊಟ್ಟನು. And God gave them 2 sons. ಅಲ್ಲಿ ಇಬ್ಬರು ಗಂಡು ಮಕ್ಕಳನ್ನು ದೇವರು ಕೊಟ್ಟನು. But you imagine that period of 20 years. ಆ ಒಂದು 20 ವರ್ಷಗಳ ಕಾಲವನ್ನು ನೀವು ಆಲೋಚಿಸಿ ನೋಡಿರಿ. Rebekah was barren. ಅಲ್ಲಿ ರೆಬೇಕಳು ಬಂಜೆತನದಲ್ಲಿದ್ದಾಳೆ, ಮಕ್ಕಳಿಲ್ಲ. So many crises they have to go through. So they have to pass so much discouragement. ಅಲ್ಲಿ ಅನೇಕ ಒತ್ತಡಗಳ ಮಧ್ಯದಲ್ಲಿ, ಅದು ಮಾತ್ರ ಅವಮಾನದ ಮಧ್ಯದಲ್ಲಿ ಅವರು ಹೋಗಬೇಕು. But he did not give up. ಆದ್ರೂ ಸಹ ಆತನು ಬಿಟ್ಟು ಕೊಡಲಿಲ್ಲ. He prayed and God answered and God gave them 2 sons. ಆತನು ಪ್ರಾರ್ಥಿಸಿದನು, ಅದರಿಂದ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ಇಬ್ಬರು ಮಕ್ಕಳನ್ನು ಕೊಟ್ಟನು. So then one thing we can learn, we have to overcome like Isaac when there is certain things barren in our life, physically, materially, in so many areas of the life. ಈ ನಮ್ಮ ಜೀವಿತದಲ್ಲೂ ಬಂಜೆತನದಲ್ಲಿ ಕಾಣಲ್ಪಡುವಂಥ ಪ್ರತಿಯೊಂದು ಕಾರ್ಯಗಳು ಒಂದು ವೇಳೆ ಆ ಶಾರೀರಿಕ ರೀತಿ ಇರಬಹುದು, ಇಲ್ಲವಾದ್ರೆ ಕೆಲಸ ಕಾರ್ಯಗಳಿರಬಹುದು, ನಾವು ಸಹ ಈಸಾಕನ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಅದರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. Isaac was a good man. ಈಸಾಕನು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದನು. He was a spiritual man. ಆತನು ಅಲ್ಲಿ ಆತ್ಮದಲ್ಲಿ ತುಂಬಿರುವಂತ He ವ್ಯಕ್ತಿಯಾಗಿದ್ದನು. obeyed God. ಆತನು ದೇವರಲ್ಲಿ ವಿಧೇಯನಾಗಿ ನಡೆದುಕೊಂಡನು. What we can follow and learn from Isaac, ಆ ಈಸಾಕನ ಬಳಿಯಿಂದ ನಾವು ಏನನ್ನು ಕಲಿತುಕೊಳ್ಳಬಹುದು, ಆತನು ಹಿಂಬಾಲಿಸಬಹುದು. in spite of your spirituality committed to God, you may go through such experience having no children physically. ನೀವು ಪರಿಶುದ್ಧರಾಗಿಯೂ ದೇವರಲ್ಲಿ ನಂಬಿಕೆ ಉಳ್ಳವರಾಗಿಯೂ ಆತ್ಮಿಕ ರೀತಿಯಲ್ಲಿ ಇದ್ದರೂ ಸಹ ಈಸಾಕನ ರೀತಿಯಲ್ಲಿ ನೀವು ಸಹ ಒಂದು ಶಾರೀರಿಕ ವಿಷಯದಲ್ಲಿ ಮಕ್ಕಳಿಲ್ಲದ ರೀತಿಯಲ್ಲಿ ನೀವು ಕಾಣಲ್ಪಡಬಹುದು. Though Isaac was a good man, that he went through all this experience. ಈಸಾಕನು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದನು, ಆದರೂ ಸಹ ಈ ರೀತಿಯಾದ ಅನುಭವಗಳಿಗೆ ಆತನು ಒಳಗಾದನು. He was committed to God. ಆತನು ದೇವರಿಗೆ ವಿಧೇಯನಾಗಿದ್ದನು. He obeyed God. ಆತನು ದೇವರಿಗೆ ವಿಧೇಯನಾಗಿದ್ದನು. In spite of all this, he have to face such a consequences. ಇದರೆಲ್ಲರ ಮಧ್ಯದಲ್ಲಿ ಈ ರೀತಿಯಾದ ಪರಿಸ್ಥಿತಿಗೆ ಆತನು ಒಳಪಟ್ಟನು. At times we may go through such kind of experience, barrenness, that should not surprise us, and we should not condemn ourselves, and we should not say, oh, something is wrong with me, that's why I am barren. It's nothing like that. ನಾವು ಕೆಲವು ಸಮಯಗಳಲ್ಲಿ ನಾವು ಸಹ ಆತ್ಮಿಕದಲ್ಲಿ ನಾವು ಇದ್ದರೂ ಸಹ ನಾವು ನಮ್ಮ ಜೀವಿತಗಳಲ್ಲಿ ಈ ರೀತಿಯಾದ ಬಂಜೆತನದಲ್ಲಿ ಕಾಣಲ್ಪಡುತ್ತೇವೆ. ನಾವು ಹೇಳಬಹುದು ನನಗಿಂದ ಏನೂ ಆಗುತ್ತಿಲ್ಲ, ದೇವರಿಂದ ಏನೂ ಆಗುತ್ತಿಲ್ಲ ಎಂದು ಎಂದಿಗೂ ಹೇಳಬಾರದು. ಯಾಕೆಂದ್ರೆ ತಕ್ಕ ಸಮಯದಲ್ಲಿ ದೇವರು ಎಲ್ಲವನ್ನು ಮಾರ್ಪಡಿಸುವಂತವನಾಗಿರುತ್ತಾನೆ. Sometimes when they're not able to bear child, they think, oh, because of my past sin, oh, because I sinned this, because I did this, that's why God is punishing. It's not like that. Isaac was, though he was a good person, he was spiritual, still he went through all this. ಒಂದು ವೇಳೆ ಹೇಳಬಹುದು ನಾನು ಹಳೆಯ ಪಾಪಗಳ ನಿಮಿತ್ತವಾಗಿ ನಾನು ಈಗ ಮಗುವನ್ನು ಹೇರೋದಕ್ಕೆ ಆಗುತ್ತಿಲ್ಲ ಎಂದು ಈ ರೀತಿಯಾಗಿ ಅಂದುಕೊಳ್ಳಬೇಡಿರಿ. ಯಾಕೆಂದ್ರೆ ಈಸಾಕನು ಆತನು ನಿಜಸ್ತಿಕೆಯಿಂದ ನಂಬಿಗಸ್ತಿಕೆಯಿಂದ ಇದ್ದರೂ ಸಹ ಆತನು ಸಹ ಈ ಒಂದು ಬಂಜೆತನದಲ್ಲಿ 20 ವರ್ಷಗಳ ಕಾಲ ತನ್ನ ಜೀವನವನ್ನು ನಡೆಸಿಕೊಂಡು ಬಂದನು. So physically, if you are barren, no children, don't condemn yourself. ಶಾರೀರಿಕ ರೀತಿಯಲ್ಲಿ ಒಂದು ವೇಳೆ ಮಕ್ಕಳು ಇಲ್ಲದೆ ಹೋದರೆ ಬಂಜೆತನದಲ್ಲಿ ಇರುವುದಾದರೆ ನಿಮ್ಮನ್ನು ನೀವೇ ತಾತ್ಸಾರ ಮಾಡಿಕೊಳ್ಳಬೇಡಿರಿ, ತಿರಸ್ಕರಿಸಿಕೊಳ್ಳಬೇಡಿರಿ. Not everybody who's married have children. ಈ ಲೋಕದಲ್ಲಿ ಮದುವೆ ಆಗಿರುವಂತ ಎಲ್ಲರೂ ಮಕ್ಕಳಿದ್ದಾರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. It may happen to you.
ಇದು ನಿನಗಾಗಬಹುದು. without having children. ಮಕ್ಕಳಿಲ್ಲದ ರೀತಿಯಲ್ಲಿ, It may happen to your family friends. ಇಲ್ಲವಾದರೆ ನಿಮ್ಮ ಕುಟುಂಬದ ಸ್ನೇಹಿತರಿಗಾಗಬಹುದು, It may ಕುಟುಂಬದವರಿಗಾಗಬಹುದು, happen to your family members. It may happen to the church members. ಇಲ್ಲವಾದರೆ ಸಭೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗಾಗಬಹುದು, ಇಲ್ಲವಾದರೆ ನಿಮ್ಮ ಕುಟುಂಬದ ಜನರಿಗಾಗಬಹುದು, Or it may happen to your cousin. ಇಲ್ಲವಾದರೆ ನಿನ್ನ ಸಹೋದರ ಸಹೋದರಿಗಳಿಗಾಗಬಹುದು. Sometimes the result may be miracle will happen. Sometimes the miracle no child. ಒಂದು ವೇಳೆ ಅಲ್ಲಿ ಅದ್ಭುತ ನಡೆಯಬಹುದು, ಒಂದು ವೇಳೆ ಅದ್ಭುತ ನಡೆಯದೇ ಇರಬಹುದು, ಅಲ್ಲಿ ಮಕ್ಕಳಿಲ್ಲದೆ ಇರಬಹುದು. But God is a giver of the children. Everything depends on God. ಆದರೆ ಪುತ್ರ ಸಂತಾನವು ಯೆಹೋವನಿಂದ ಬರುವಂತ ಬಹುಮಾನವಾಗಿದೆ, ಯಾಕೆಂದ್ರೆ ಕರ್ತನೆ ಎಲ್ಲವನ್ನು ಒದಗಿಸುವಂತವನಾಗಿದ್ದಾನೆ. Sometimes we don't understand what God is trying to do it, but we have to just depend and trust on God for a miracle. ನಾವು ಅನೇಕ ಬಾರಿ ದೇವರು ಏನನ್ನು ಆಲೋಚನೆ ಮಾಡುತ್ತಿದ್ದಾನೆ, ಏನು ಮಾಡೋದಕ್ಕೆ ಹೋಗುತ್ತಿದ್ದಾನೆ ಎಂದು ನಮ್ಮಿಂದ ಆಲೋಚಿಸುವುದಕ್ಕೆ ಸಾಧ್ಯವಿಲ್ಲ. ಅದರ ನಿಮಿತ್ತವಾಗಿ ದೇವರು ಏನನ್ನು ಮಾಡುತ್ತಾರೋ ಅದನ್ನು ನಾವು ಅವಲಂಬಿಸಿಕೊಂಡು ಅವನ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗಬೇಕು. ಆಗ ಅದ್ಭುತವು ನಿಶ್ಚಯವಾಗಿ ನಡೆಯುತ್ತದೆ. But one thing we can follow and learn from the life of Isaac, even though he crossed 60 years old, he believed God, he prayed, and God gave them children. ಆದರೆ ಒಂದನ್ನು ಮಾತ್ರ ನಾವು ಈಸಾಕನ ಜೀವಿತದಿಂದ ನಾವು ಕಲಿತುಕೊಳ್ಳಬಹುದು, ಅದನ್ನು ನಾವು ಹಿಂಬಾಲಿಸಬಹುದು. ಆತನು 60 ವರ್ಷಗಳಾಗಿದ್ದರೂ ಸಹ, ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಆತನು ಚಾಚು ತಪ್ಪದೆ ದೇವರನ್ನು ನಂಬಿಕೆ ಮುಖಾಂತರವಾಗಿ ಆತನು ಎಲ್ಲವನ್ನು ವಿಧೇಯನಾಗಿ ನಡೆದುಕೊಂಡು ಬಂದನು. ಅದ ನಿಮಿತ್ತವಾಗಿ ಆತನು ಅದ್ಭುತವನ್ನು ಹೊಂದಿಕೊಂಡನು. ನಾವು ಸಹ ನಮ್ಮ ಜೀವಿತದಲ್ಲಿ ಈಸಾಕನ ರೀತಿಯಲ್ಲಿ ನಡೆದುಕೊಂಡು ಬರುವಂತಹ ಸಮಯದಲ್ಲಿ ನಮಗೆ ಅದ್ಭುತ ಉಂಟಾಗುತ್ತದೆ. Hallelujah. 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 Quickly, the third thing we can learn and follow from the life of Isaac. ಮೂರನೇದಾಗಿ ವೇಗವಾಗಿ ಯಾವ ಕಾರ್ಯ ನಾವು ಅವಲಂಬಿಸಿ ಈಸಾಕನ ಜೀವಿತದಿಂದ ನಾವು ಏನನ್ನು ಹೊಂದಿಕೊಳ್ಳಬಹುದು ಎಂದು When we ನೋಡುವಂತ read ಸಮಯದಲ್ಲಿ, in 27th chapter, 27ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ we see Isaac was deceived by his own son Jacob. Jacob deceived his own father with the lies. ಅಲ್ಲಿ ಯಾಕೋಬನು ಅಲ್ಲಿ ಸುಳ್ಳನ್ನು ಹೇಳಿ ತನ್ನ ತಂದೆಯನ್ನು ಮೋಸಪಡಿಸಿದನು. Jacob lied to Isaac his father, telling, I am Esau. ಅಲ್ಲಿ ಯಾಕೋಬನು ಅಲ್ಲಿ ತನ್ನ ತಂದೆಯಾದ ಈಸಾಕನಿಗೆ ಮೋಸ ಮಾಡುತ್ತಾನೆ. ಆತನು ಹೇಳುತ್ತಾನೆ, ನಾನೇ ಏಸಾ ಎಂದು. He deceived his father, he told lies to his father, and he received the blessing from his father ಆತನು ತನ್ನ in the wrong way. ಆತನು ತನ್ನ ತಂದೆಯನ್ನು ಅಲ್ಲಿ ವಂಚಿಸಿದನು. ಅದು ಮಾತ್ರವಲ್ಲದೆ ತನ್ನ ತಂದೆಗೆ ಸುಳ್ಳನ್ನು ಹೇಳಿದನು. ಅದು ಮಾತ್ರವಲ್ಲ, ಆಶೀರ್ವಾದವನ್ನು ಸಹ ಹೊಂದಿಕೊಂಡನು, ಅದು ತಪ್ಪಾದ ಮಾರ್ಗದಲ್ಲಿ. Sometimes ಕೆಲವು ಸಮಯಗಳಲ್ಲಿ we learn from the life of Isaac. ನಾವು ಐಸಾಕನ ಜೀವಿತವನ್ನು ಕುರಿತು ನಾವು ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳುತ್ತೇವೆ. We as a leaders, we must be careful not to be deceived by the congregation or members or anybody by the talk. ನಾವು ಯಜಮಾನರಾಗಿರುವಂಥ ನಾವುಗಳು ಸೇವಕರುಗಳಾಗಿರುವಂಥ ಸಮಯದಲ್ಲಿ ಜನರ ಮುಖಾಂತರವಾಗಿ, ಇಲ್ಲವಾದರೆ ಜನ ಸಮೂಹದ ಮುಖಾಂತರವಾಗಿ ಬರುವಂಥ ಮಾತುಗಳಿಂದ ನಾವು ವಂಚಿತಕ್ಕೆ ಒಳಗಾಗಬಾರದು. Sometimes our spiritual children, our church members or our people or friends, they will talk in such a way, and we are deceived many times being as a leader in the ministry. ನಾವು ಯಾಜಕತ್ವವನ್ನು ಯಜಮಾನತನವನ್ನು ಮಾಡುತ್ತಿರುವಂಥ ನಾವುಗಳು ಸಹ ಅಲ್ಲಿ ಆತ್ಮಿಕ ವಿಷಯದಲ್ಲಿ ಇರುವಂಥ ಮಕ್ಕಳು. ಅದು ಮಾತ್ರವಲ್ಲ, ಅಲ್ಲಿ ಇರುವಂಥ ಜನರು ಅನೇಕ ಬಾರಿ ಕೆಟ್ಟ ಮಾರ್ಗಗಳಿಗೆ ಇಲ್ಲವಾದರೆ ವಂಚನೆಗೆ ಒಳಪಡಿಸುತ್ತಾರೆ. ಅದರಿಂದ ನಾವು ವಂಚಿತರಾಗದೆ ನಾವು ಅಲ್ಲಿ ಬಹಳ ಉಪಾಯದಿಂದ ನಾವು ಸಹ ನಾವು ಕಾಣಿಸಿಕೊಳ್ಳಬೇಕು. Isaac was deceived by his own son's talk. ಅಲ್ಲಿ ಈಸಾಕನು ತನ್ನ ಸ್ವಂತ ಮಗನಾಗಿರುವಂತ ಯಾಕೋಬನ ಮಾತಿನಿಂದ ಅಲ್ಲಿ ವಂಚನೆಗೆ ಒಳಗಾದನು. He put on Esau's coat and he said, I am Esau. ಆತನು ಈಸನಲ್ಲಿ ಇರುವಂತ ವಸ್ತ್ರವನ್ನು ಹಾಕಿಕೊಂಡು ಆತನು ಹೇಳುತ್ತಾನೆ, ನಾನೇ ಈಸಾ ಎಂದು. See, Jacob is trying to receive the blessing in a wrong way. ಅಲ್ಲಿ ಯಾಕೋಬನನ್ನು ನೋಡಿರಿ, ತಪ್ಪಾದ ಮಾರ್ಗದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ಆತನು ಮುಂದೆ ಬರುತ್ತಿದ್ದಾನೆ. But he did not know, even though if he had not done it, God would have blessed him, because that was God's plan for his life. ಆತನಿಗೆ ಗೊತ್ತಿರಲಿಲ್ಲ, ಆತನು ಈ ರೀತಿಯಾಗಿ ತಪ್ಪಾದ ಮಾರ್ಗದಲ್ಲಿ ಆಶೀರ್ವಾದವನ್ನು ಹೊಂದದೆ ಹೋಗಿದ್ದರೂ ಸಹ ದೇವರು ಆತನಿಗೆಂದು ಉಪಾಯವನ್ನು ಇಟ್ಟಿದನು. ಆತನನ್ನು ಆಶೀರ್ವದಿಸಬೇಕೆಂದು ಆತನು ಈಗಾಗಲೇ ಆಲೋಚನೆ ಮಾಡಿದ್ದಾನೆ ಎಂದು ಈತನ ತಿಳುವಳಿಕೆಗೆ ಬರಲಿಲ್ಲ. Because when Jacob and Esau was in Rebekah's womb, ಅಲ್ಲಿ ಯಾಕೋಬನು ಮತ್ತೆ ಏಸಾವನು ಆ ಒಂದು ರೆಬೆಕಳ ಗರ್ಭದಲ್ಲಿ ಇರುವಂತ ಸಮಯದಲ್ಲಿ, before they could come out, God said, I love Jacob. ಅಲ್ಲಿ ಅವರು ಆ ಒಂದು ತಾಯಿಯ ಗರ್ಭದಿಂದ ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿಯೇ ದೇವರು ಹೇಳುತ್ತಾರೆ, ನಾನು ಯಾಕೋಬನನ್ನು ಬಹಳವಾಗಿ ಪ್ರೀತಿಸುತ್ತೇನೆ. But he is trying to deceive everybody to receive the blessing. ಆದ್ರೆ ಈತನು ಎಲ್ಲರನ್ನು ಮೋಸ ಮಾಡಿ ತಾನು ಆತನ ಅಣ್ಣನಿಗಿರುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ಆತನು ಹೋಗುತ್ತಿದ್ದಾನೆ. We must not try to butter or with a smooth talk
try to tell lies or do something to receive favor from our leaders. ಒಂದು ವೇಳೆ ಈ ಯಜಮಾನರಿಂದ ನಾವು ಬೆಣ್ಣೆ ಹಚ್ಚುವ ರೀತಿಯಲ್ಲಿ ಇಲ್ಲವಾದರೆ ಅವರಿಗೆ ನೈಸ್ ಮಾಡುವ ರೀತಿಯಲ್ಲಿ ಹೋಗಿ ಏನೋ ಸುಂದರವಾದ ಮಾತುಗಳನ್ನು ಆಡಿ ಅವರಿಂದ ನಮಗೆ ಏನಾದರೂ ದೊರಕುತ್ತದೆ ಎಂದು ಈ ರೀತಿಯಾದ ಆಲೋಚನೆಯಿಂದ ನೀವು ನಿಮ್ಮ ಯಜಮಾನರ ಸಂಗಡ ನಿಮ್ಮ ಸೇವಕರ ಸಂಗಡ ಹೋಗಿ ಮಾತನಾಡಬಾರದು. We must be careful. ನಾವು ಬಹಳ ಅಲ್ಲಿ ನೋಡಿಕೊಳ್ಳಬೇಕು ಮಾತನಾಡುವುದರಲ್ಲಿ. Hallelujah. 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 What God has planned, blessings and miracles which your name is written, it will come to you. ದೇವರು ಈಗಾಗಲೇ ಏನು ನಿಶ್ಚಯಿಸಿದ್ದಾನೋ ಯಾವ ರೀತಿಯಾದ ಆಶೀರ್ವಾದವನ್ನು ಕೊಡಬೇಕೆಂದು ನಿಮಗೆಂದು ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಆತ ನಿಶ್ಚಯಿಸಿಟ್ಟಿದ್ದಾನೋ ಅದು ನಿಜವಾಗಿಯೂ ನಿಮಗೆ ಬರುವಂತದ್ದಾಗಿರುತ್ತದೆ. And people who are in the leadership, who are in the ministry, we meet so many kinds of people. ಈ ಸೇವೆಯಲ್ಲಿ ಇರುವಂತ ಜನರು ಅದು ಮಾತ್ರವಲ್ಲ, ಯಜಮಾನತನದಲ್ಲಿ ಯಾಜಕತ್ವದಲ್ಲಿ ಇರುವಂತ ಜನರು ಅನೇಕ ಜನರನ್ನು ನೀವು ಹೋಗಿ ಸಂಧಿಸುತ್ತೀರಾ. Sometimes we meet men, sometimes we meet women, sometimes we meet young people. ನೀವು ಹೋಗಿ ಗಂಡಸರನ್ನು ನೀವು ಹೋಗಿ ಸಂಧಿಸಬಹುದು, ಹೆಂಗಸರನ್ನು ಹೋಗಿ ಸಂಧಿಸಬಹುದು, ಇಲ್ಲವಾದ್ರೆ ಯೌವನಸ್ಥರನ್ನು ಹೋಗಿ ಸಂಧಿಸಬಹುದು. We meet them. ನಾವು ಹೋಗಿ ಅವರನ್ನು ಸಂಧಿಸುತ್ತೇವೆ. But never get deceived by the talk. ಆದ್ರೆ ಅವರ ಮಾತುಗಳಿಂದ ನಾವು ವಂಚನೆಗೆ ಒಳಗಾಗಬಾರದು. Hallelujah. Hallelujah. That's what we learned from the life of Isaac. ಇದನ್ನೇ ನಾವು ಈಸಾಕನ ಜೀವಿತದಿಂದ ನಾವು ಕಲಿತುಕೊಳ್ಳುವಂತ He ಪಾಠ. was being deceived. ಆತನು ವಂಚನೆಗೆ ಒಳಪಟ್ಟನು. He was being lied. ಆತನಿಗೆ ಸುಳ್ಳಿಗೆ ಒಳಪಟ್ಟನು. And he believed. ಆತನು ಅದನ್ನು ನಂಬಿದನು. So we should be careful. ನಾವು ಬಹಳ ನೋಡಿಕೊಳ್ಳುವಂತವರಾಗಿರಬೇಕು. And quickly we'll go to the third character. ಮೂರನೇ ವ್ಯಕ್ತಿಯ We saw the life of Abraham, Isaac. ನಾವು ಈಗಾಗಲೇ ಅಬ್ರಹಾಮನ ಜೀವಿತವನ್ನು ಇಸಾಕನ ಜೀವಿತವನ್ನು ನಾವು ನೋಡಿದ್ದೇವೆ. We will see quickly the life of Jacob. ನಾವು ಈಗ ಯಾಕೋಬನ ಜೀವಿತವನ್ನು ನಾವು ನೋಡೋಣ. We'll see three things again about the life of Jacob quickly. ನಾವು ವೇಗವಾಗಿ ಮೂರು ಕಾರ್ಯಗಳನ್ನು ಆತನ ಜೀವಿತದಲ್ಲಿ ನಡೆದಂತ ಕಾರ್ಯಗಳನ್ನು ನಾವು ನೋಡೋಣ. And we will see another three things whom we should not follow, and we'll finish it another 15 minutes. We'll try to finish it. ಇದಾದ ನಂತರ ಮತ್ತೆ ಮೂರು ಜನರನ್ನು ಕುರಿತು ನಾವು ನೋಡೋಣ, ಯಾಕೆ ಅವರನ್ನು ಹಿಂಬಾಲಿಸಬಾರದು ಎಂದು ನಾವು ತಿಳಿದುಕೊಳ್ಳೋಣ. Three things to learn from the life of Jacob. ಯಾಕೋಬನ ಜೀವಿತದಿಂದ ನಾವು ಮೂರು ಕಾರ್ಯಗಳನ್ನು ನೋಡೋಣ. When you read in Genesis 32, ಆದಿಕಾಂಡ 32 ಓದುವ we all know that verse. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. Jacob begins to pray to God. ಅಲ್ಲಿ ಯಾಕೋಬನು ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ In verse 9 and 10, ಅಲ್ಲಿ 9ನೇ you ಅಧ್ಯಾಯದ just write it down and keep it. ನೀವು ಬರೆದಿಟ್ಟುಕೊಂಡಿರಿ. Jacob prayed, "Oh God of my father Isaac, and God of Jacob and Isaac." ಅಲ್ಲಿ ಆತನು ಹೇಳುತ್ತಾನೆ, ನನ್ನ ತಂದೆಯಾದ ದೇವರೇ, ನನ್ನ ತಂದೆ ತಾತಂದಿರ ದೇವರೇ, ಅಬ್ರಹಾಮನ ದೇವರೇ ಎಂದು ಈ ರೀತಿಯಾಗಿ ಪ್ರಾರ್ಥಿಸುವುದನ್ನು ನಾವು And ನೋಡುತ್ತೇವೆ. father of Isaac. ತಂದೆಯಾದ ಈಸಾಕನ ತಂದೆಯೇ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. Jacob prays to God. ಯಾಕೋಬನು ದೇವರನ್ನು ಅಲ್ಲಿ ಪ್ರಾರ್ಥಿಸುತ್ತಾನೆ. You are a God of Abraham and Isaac. ನೀನು ಅಬ್ರಹಾಮನ ದೇವರು, ಈಸಾಕನ ದೇವರು. I am not worthy to receive all your kindness and goodness. ನಿನ್ನ ಒಳ್ಳೆತನವನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ. I am not worthy to receive all your blessings and the prosperous you gave me. ನೀನು ಕೊಟ್ಟಿರುವಂತ ಆ ಒಂದು ಬಹುಮಾನವನ್ನು, ಅದು ಮಾತ್ರವಲ್ಲ, ನೀನು ಕೊಟ್ಟಿರುವಂತ ಪ್ರತಿಯೊಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲ. You showed your faithfulness to your servant. ನಿನ್ನ ಸೇವಕನಿಗೆ ನೀನು ನಿನ್ನ ಉತ್ತಮ ಕಾರ್ಯಗಳನ್ನೇ ತೋರಿಸಿದ್ಯಾ. That's what the Bible says. ಇದೇ ವಾಕ್ಯ ಹೇಳುತ್ತದೆ. And he said, ಆ ನಂತರ ಹೇಳುತ್ತಾನೆ, I had only come with a staff in my hand when I crossed Jordan. ನಾನು ಯೋರ್ದಾನ್ ಹೊಳೆಯನ್ನು ದಾಟುವಂತ ಸಮಯದಲ್ಲಿ ಬರೀ ಒಂದು ಕೋಲಿನ ಮುಖಾಂತರವಾಗಿ ನಾನು ಬಂದೆನು. But now I am blessed with everything. ಆದ್ರೆ ಈಗಲಾದರೂ ಎಲ್ಲದರಿಂದ ನಾನು ಆಶೀರ್ವಾದವನ್ನು Oh ಹೊಂದಿಕೊಂಡಿದ್ದೇನೆ. God of Abraham and Isaac. ಓ ಅಬ್ರಹಾಮನ ದೇವರೇ, ಈಸಾಕನ ದೇವರೇ, When I crossed this Jordan, ನಾನು ಈ ಒಂದು ಯೋರ್ದಾನ್ ಹೊಳೆಯನ್ನು I ದಾಟುವಂತ had ಸಮಯದಲ್ಲಿ only a staff in my hand. ನನ್ನ ಬಳಿಯಲ್ಲಿ ಇದ್ದಿದ್ದು ಬರೀ ಒಂದೇ ಕೋಲು. But now I am prosperous. ಆದ್ರೆ ಈಗ ನಾನು ಅಭಿವೃದ್ಧಿ You ಹೊಂದಿದ್ದೇನೆ. have given me cattle and groups and many people and servants and so many things. ನೀನು ನನಗೆ ಅನೇಕ ಜನಾಂಗವನ್ನು ಕೊಟ್ಟಿದ್ಯಾ, ಸೇವಕರನ್ನು ಕೊಟ್ಟಿದ್ಯಾ, ಅದು ಮಾತ್ರ ದನ ಕುರಿಗಳನ್ನು ಕೊಟ್ಟಿದ್ಯಾ. The first thing ಮೊಟ್ಟ we ಮೊದಲನೇದಾಗಿ can learn from Jacob, he was grateful to God what God has done in his life. ಮೊಟ್ಟ ಮೊದಲನೇದಾಗಿ ಅಲ್ಲಿ ಯಾಕೋಬನಿಂದ ನಾವು ಏನು ಕಲಿತುಕೊಳ್ಳುತ್ತೇವೆ ನೋಡಬೇಕಾದ್ರೆ, ಆತನು ದೇವರು ಮಾಡಿದ ಪ್ರತಿಯೊಂದು ಉಪಕಾರಗಳಿಗೆ ಆತನು ಸಮರ್ಪಿಸಿಕೊಳ್ಳುವಂತವನಾಗಿ, ಅದು ಮಾತ್ರವಲ್ಲ ಆಡುವಂತವನಾಗಿ ಕಾಣಲ್ಪಟ್ಟನು. He said, I am not worthy. ದೇವರೇ, ನಾನು ಇದಕ್ಕೆ ಯೋಗ್ಯನಲ್ಲ. The favor that you showed to your servant. ನೀನು ತೋರಿಸಿದಂತ ಪ್ರತಿಯೊಂದು ಉಪಕಾರಗಳಿಗೆ ನಾನು ಯೋಗ್ಯನಲ್ಲ I ದೇವರೇ. came with just a stick in my hand. ನನ್ನ ಬಳಿಯಲ್ಲಿ ಇದ್ದಿದ್ದು ಬರೀ ಒಂದೇ ಕೋಲು. But I'm going back with prosperity and blessings and servants and family and wife, everything. ಆದ್ರೆ ಈಗ ನಾನು ಹಿಂತಿರುಗಿ ಹೋಗುತ್ತಿರುವಂತ ಸಮಯದಲ್ಲಿ ನನ್ನ ಬಳಿಯಲ್ಲಿ ಎಲ್ಲವೂ ಇದೆ ದೇವರೇ, ಅದಕ್ಕಾಗಿ ಸ್ತೋತ್ರ. One thing we can learn from God is we should be grateful to God
for what he has shown to us and what he has given to us. ಒಂದನ್ನು ನಾವು ದೇವರಿಂದ ಏನನ್ನು ಕಲಿತುಕೊಳ್ಳಬಹುದು ಎಂದು ನೋಡಬೇಕಾದ್ರೆ ಆತನು ಕೊಟ್ಟಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಆತ ನಿಜಸ್ಥಿಕೊಳ್ಳುವವನಾಗಿದ್ದಾನೆ, ನಂಬಿಗಸ್ತಿಕೆಯಿಂದ ಆತನು ಕೊಡುವಂತವನಾಗಿದ್ದಾನೆ. ಅದರ ನಿಮಿತ್ತವಾಗಿ ಆತನು ಕೊಡುವಂತ ಪ್ರತಿಯೊಂದು ಬಹುಮಾನಗಳನ್ನು ಆಶೀರ್ವಾದಕ್ಕೆ ನಾವು ನಿಜಸ್ಥಿಕೊಳ್ಳುವವರಾಗಿ ಆತನಿಗೆ ಯಾವಾಗಲೂ ಕೃತಜ್ಞತೆ ಹೇಳುವಂತವರಾಗಿರಬೇಕು. I like David ನಾನು ದಾವೀದನನ್ನು ಬಹಳವಾಗಿ ನಾನು because ಇಷ್ಟಪಡುತ್ತೇನೆ. every time he'll remind himself how he was. ಪ್ರತಿ ಬಾರಿ ಆತನು ತಾನು ಯಾವ ರೀತಿಯಾಗಿ ಇದ್ದನು ಎಂದು ತನ್ನನ್ನು ತಾನೇ ಆತನು ಪರೀಕ್ಷಿಸಿ ನೋಡುವಂತವನಾಗಿದ್ದನು. And he always thanks God how God has lifted him up. ಆತನು ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಿದ್ದನು. ಯಾಕೆಂದ್ರೆ ಯಾವ ರೀತಿಯಾಗಿ ದೇವರು ಆತನು ಕೆಳಮಟ್ಟದಲ್ಲಿರುವಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಮೇಲ್ಮಟ್ಟಕ್ಕೆ ಕರೆದುಕೊಂಡು He ಬಂದಿದ್ದಾನೆ ಎಂದು always reminds God ಆತನು ಯಾವಾಗಲೂ ದೇವರನ್ನು ಆತನು ಯಾವಾಗಲೂ ಧ್ಯಾನಿಸುವಂತವನಾಗಿದ್ದನು. from where God has picked him up. ಎಲ್ಲಿಂದ ದೇವರು ಆತನನ್ನು ಮೇಲಕ್ಕೆತ್ತಿದ್ದಾನೆ. From pasture to the palace. ಅಲ್ಲಿ ನೋಡಬೇಕಾದ್ರೆ ಆ ಹಸಿರು ಹುಲ್ಲುಗಾವಲಿನ ಮಧ್ಯದಿಂದ ಈಗ ಅರಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. My brother, my sister, ನನ್ನ ಸಹೋದರ ಸಹೋದರಿಯೇ, one of the key, ಇದಕ್ಕೆ ಮುಖ್ಯವಾದ ಕೀಲಿಕೈ, secret ಇದಕ್ಕೆ ರಹಸ್ಯ, for your breakthrough, ನಿಮಗೆ ಒಂದು ಬಿಡುಗಡೆ ಬೇಕಾಗುವುದಾದರೆ, victory, ನಿಮಗೆ ಒಂದು ಜಯ ಬೇಕಾಗುವುದಾದರೆ, for your blessing, ನಿಮಗೆ ಆಶೀರ್ವಾದ ಬೇಕಾಗುವುದಾದರೆ, always be grateful to God. ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. Where you were and where you are now. ನೀವು ಎಲ್ಲಿ ಇದ್ದೀರಿ, ಈಗ ಯಾವ ಸ್ಥಳದಲ್ಲಿ ಇದ್ದೀರಾ ಅದನ್ನು ನೋಡಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. Before you found Christ, where you were, ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ಎಲ್ಲಿದ್ದೀರಿ, and now see where God has brought you. ಈಗ ನೋಡಿರಿ ದೇವರು ನಿಮ್ಮನ್ನು ಎಲ್ಲಿ ಕರೆದುಕೊಂಡು ಬಂದಿದ್ದಾನೆ ಎಂದು. The devil will show you always what you don't have. ಅಲ್ಲಿ ಸೈತಾನನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಏನು ಇಲ್ಲವೋ ಅದನ್ನೇ ತೋರಿಸುವುದಕ್ಕೆ ಆತನು ಮುಂದೆ ಬರುತ್ತಾನೆ. But see from where God has brought you and God has blessed you, God has raised you up and honored you. ಆದ್ರೆ ನೋಡಿರಿ ದೇವರು ನಿಮ್ಮನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದಾನೆ, ಎಲ್ಲಿ ನಿಲ್ಲಿಸಿದ್ದಾನೆ. ಅದು ಮಾತ್ರವಲ್ಲ, ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತುವಂತೆ ನಿಮಗೆ ಗೌರವ ಕೊಡುವ ರೀತಿಯಲ್ಲಿ ಆತನು ಮಾರ್ಪಡಿಸಿದ್ದಾನೆ. The disciples looked to the crowd and he said, we have nothing, send the people away. ಅಲ್ಲಿ ಇರುವಂತ ಶಿಷ್ಯರು ಆ ಒಂದು ಜನ ಸಮೂಹವನ್ನು ನೋಡಿ ಅಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಹೇಳುತ್ತಾರೆ, ನಮ್ಮ ಬಳಿಯಲ್ಲಿ ಅವರಿಗೆ ಕೊಡುವುದಕ್ಕೆ ಏನೂ ಇಲ್ಲ, ಅವರನ್ನು ಕಳುಹಿಸಿ ಬಿಡು. We have nothing, we have only 5 loaves and 2 fish, send them away. ನಮ್ಮ ಬಳಿಯಲ್ಲಿ ಇರುವಂತ ಬರೀ 5 ರೊಟ್ಟಿ 2 ಮೀನು, ಆ ಒಂದು ಜನ ಸಮೂಹವನ್ನು ಕಳುಹಿಸಿ ಬಿಡು. We have, even 8 months of salary is not enough to feed these people, send them away. ಇಲ್ಲಿರುವಂತ ಜನರಿಗೆ ಊಟ ಕೊಡಬೇಕಾದ್ರೆ ಸರಿಸುಮಾರು 8 ತಿಂಗಳ ಸಂಬಳವೂ ಸಹ ಸಾಕಾಗುವುದಿಲ್ಲ, ಅದರ ನಿಮಿತ್ತವಾಗಿ ಈ ಜನರನ್ನು ಕಳುಹಿಸಿ ಬಿಡು. They were looking to the problem. ಅಲ್ಲಿ ಇರುವಂತ ಸಮಸ್ಯೆಯನ್ನೇ ನೋಡುತ್ತಿದ್ದಾರೆ. But Jesus said, you are saying only 5 loaves and 2 fish, bring that to me. ನೀನು ಬರೀ 5 ರೊಟ್ಟಿ 2 ಮೀನು ಅಂತ ಹೇಳುತ್ತಿದ್ಯಾ, ಅದನ್ನೇ ತೆಗೆದುಕೊಂಡು ಬಾ. When the disciples were looking at the crowd, they're looking at the problem, the Bible says Jesus took that little and he looked up to heaven and gave thanks and miracles began to happen. ಇಲ್ಲಿ ಇರುವಂತ ಶಿಷ್ಯರನ್ನು ನೋಡುವಂತ ಸಮಯದಲ್ಲಿ ಅಲ್ಲಿರುವಂತ ಜನರನ್ನು ನೋಡುತ್ತಿದ್ದಾರೆ, ಅಲ್ಲಿರುವಂತ ಸಮಸ್ಯೆಯನ್ನು ನೋಡುತ್ತಿದ್ದಾರೆ. ಆದರೆ ಇನ್ನೊಂದು ಬದಿಯಲ್ಲಿರುವಂತ ಯೇಸು ಕ್ರಿಸ್ತನು ಅದನ್ನು ತೆಗೆದುಕೊಂಡು ಪರಲೋಕದಲ್ಲಿರುವಂತ ತನ್ನ ತಂದೆಗೆ ಸ್ತೋತ್ರ ಮಾಡಿ ಅದರಿಂದ ಅಲ್ಲಿ ಆಶೀರ್ವಾದವನ್ನು ಉಂಟು ಮಾಡಿದನು, ಅಲ್ಲಿ ಒಂದು ಅದ್ಭುತವನ್ನು ನೆರವೇರಿಸಿದನು. என்கிட்ட ஒண்ணுமே இல்லையே, வேற 5 அப்ப 2 மீன் கொஞ்சோண்டு தான் இருக்குது, ஐயோ 8 மாசம் சம்பளம் கூட பத்தாதுன்னு சொல்லாதீங்க, இது கொஞ்சம் இருக்குது, ஆண்டவருக்கு நன்றி சொல்லுங்க, உங்க அற்புதம் உங்க வாழ்க்கையில நடக்கும். ஆமென். Hallelujah. 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 Gratefulness will change the atmosphere for miracle. ಅಲ್ಲಿ ಅದ್ಭುತಕ್ಕೆ ಬೇಕಾಗಿರುವಂತ ಆ ಒಂದು ಏಣಿಯು ನೀವು ಕೃತಜ್ಞತೆಯೇ ಅದಕ್ಕೆ ಎಲ್ಲವನ್ನು ಏರ್ಪಡಿಸುತ್ತದೆ. ಸರಿ, ಸೆಕೆಂಡ್ ಪಾಯಿಂಟ್, ಎರಡನೇ when you ವಾಕ್ಯ, read in Genesis 28th chapter, 20ನೇ ಅಧ್ಯಾಯದಲ್ಲಿ ನೀವು ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ we see Jacob makes a covenant to God. It's okay. ಅಲ್ಲಿ ಯಾಕೋಬನು ತನಗೂ ಮತ್ತೆ ದೇವರಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. God, because you protected me from my enemies, ದೇವರೇ ನೀನು ನನ್ನ ಶತ್ರುವಿನಿಂದ ನನ್ನನ್ನು ಕಾಪಾಡಿದ್ದರಿಂದ, because you provided me and helped me and blessed me, ನೀನು ನನಗೆ ಎಲ್ಲವನ್ನು ಕೊಟ್ಟು ಅದು ಮಾತ್ರವಲ್ಲ ನನಗೆ ಸುರಕ್ಷಿತೆಯಾಗಿ ಇಟ್ಟು ನನ್ನನ್ನು ಎಲ್ಲ ಆಶೀರ್ವಾದವನ್ನು ಕೊಟ್ಟಿದ್ದರಿಂದ, God protected him from his enemies. ದೇವರು ಆತನು ತನ್ನ ಶತ್ರುವಿನಿಂದ ಆತನನ್ನು ಕಾಪಾಡಿದರು. He provided everything to him. ಆತನಿಗೆ ಬೇಕಾದಂತ ಪ್ರತಿ ಅಗತ್ಯಗಳನ್ನು ಕೊಟ್ಟನು. He blessed him and prospered him. ಆತನಿಗೆ ಆಶೀರ್ವಾದವನ್ನು ಕೊಟ್ಟು ಆತನನ್ನು ಸಮೃದ್ಧಿಪಡಿಸಿದನು. He fulfilled what God had promised to Jacob. ಅಲ್ಲಿ ಯಾಕೋಬನಿಗೆ ದೇವರು ಏನನ್ನು ವಾಗ್ದಾನವನ್ನು ಕೊಟ್ಟಿದ್ದನೋ ಅದನ್ನು ಪರಿಪೂರ್ಣವಾಗಿ ಆತನು ನೆರವೇರಿಸಿದನು. Because you did all this, ಇದೆಲ್ಲವನ್ನು ನೀನು ಮಾಡಿದ್ದರಿಂದ he did 3 things to God. ಆತನು 3 ಕಾರ್ಯಗಳನ್ನು ದೇವರಿಗೆ ಮಾಡಿದನು. He served, he promised, he made a covenant to God, I will serve you, God.
ಆತನು ಮೊಟ್ಟ ಮೊದಲನೇದಾಗಿ ಆತನಿಗೂ ದೇವರಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ದೇವರೇ, ನಾನು ನಿನ್ನನ್ನೇ The ಸೇವಿಸುತ್ತೇನೆ, first thing he said, I will serve you. ನಾನು ನಿನ್ನನ್ನು ಸೇವಿಸುತ್ತೇನೆ. Second thing he said, I will build God's house. ನಾನು ಎರಡನೇದಾಗಿ ಹೇಳ್ತಾನೆ, ನಾನು ದೇವರ ಮಂದಿರವನ್ನು ನಾನು ಕಟ್ಟುತ್ತೇನೆ. And third thing he said, I will pay my tithes. ಮೂರನೇದಾಗಿ ಹೇಳುತ್ತಾನೆ, ನನ್ನ ದಶಮ ಭಾಗವನ್ನು ದೇವರಿಗೆ ಕೊಡುತ್ತೇನೆ. That's what he says. ಅದನ್ನೇ ಆತನು ಹೇಳುತ್ತಾನೆ. He told you, bless me, Lord. ಆತನು ಹೇಳುತ್ತಾನೆ, ದೇವರು ನಿನ್ನನ್ನು ಆಶೀರ್ವದಿಸಿದ್ದೀಯಾ, You protected me. ನೀನು ನನ್ನನ್ನು ಕಾಪಾಡಿದ್ದೀಯಾ, You helped me. ನೀ ನನಗೆ ಸಹಾಯವನ್ನು You ಮಾಡಿದ್ದೀಯಾ, provided me. ನೀ ನನಗೆ ಎಲ್ಲವನ್ನು Therefore, ಕೊಟ್ಟಿದ್ದೀಯಾ. I will serve you. ಅದರ ನಿಮಿತ್ತವಾಗಿ ನಾನು ನಿನ್ನನ್ನು I ಸೇವಿಸುತ್ತೇನೆ, build the house for you. ನಾನು ನಿನಗೆ ಮನೆಯನ್ನು ಕಟ್ಟುತ್ತೇನೆ, And I will pay my tithes as I told you. ನಾನು ನಿನಗೆ ಹೇಳಿದ ರೀತಿಯಲ್ಲಿ ನನ್ನಲ್ಲಿ ಇರುವಂತದನ್ನು ನಾನು ನಿನಗೆ ದಶಮ ಭಾಗವಾಗಿ ಕೊಡುತ್ತೇನೆ. He made a covenant to God. ಆತನು ದೇವರ ಬಳಿಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. Why don't you make a covenant with God? ನೀವು ಯಾಕೆ ದೇವರ ಬಳಿಯಲ್ಲಿ ಒಂದು ಒಡಂಬಡಿಕೆ ಮಾಡಕ್ಕೆ ಹೋಗುತ್ತಿಲ್ಲ? God, do this. ದೇವರೇ, ಇದನ್ನು ಮಾಡು, I will do it. ನಾನು ಇದನ್ನು ಮಾಡುತ್ತೇನೆ, I will serve you. ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ, I will serve in the house of God. ನಾನು ದೇವರ ಮಂದಿರದಲ್ಲೇ ನಾನು ನನ್ನ ಜೀವನವನ್ನು ಕಳೆಯುತ್ತೇನೆ, I will be regular in giving my tithes and offerings. ನಾನು ಪ್ರತಿ ವಾರವೂ ನಾನು ದೇವರಿಗೆ ಕೊಡುವಂತ ಕಾಣಿಕೆಯನ್ನು ದಶಮ ಭಾಗವನ್ನು ನಾನು ಚಾಚು ತಪ್ಪದೆ ಕೊಡುತ್ತೇನೆ. God is protecting us all 365 days from the enemies. ದೇವರು 365 ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಶತ್ರುಗಳಿಂದ ದೇವರು ನಮ್ಮನ್ನು ಕಾಪಾಡಿಕೊಂಡೇ ಬರುತ್ತಿದ್ದಾನೆ. He gives us good health. ನಮಗೆ ಒಂದು ಉತ್ತಮವಾದ ಆರೋಗ್ಯವನ್ನು He has ಕೊಟ್ಟಿದ್ದಾನೆ, good family. ನಮಗೆ ಒಂದು He ಉತ್ತಮವಾದ protects us from every kind of activities in this world. ಆತ ನಮಗೆ ಉತ್ತಮವಾದ ಒಂದು ಕುಟುಂಬವನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳಿಂದ ಆತ ನಮ್ಮ ಕಾಪಾಡಿಕೊಂಡು ಬಂದಿದ್ದಾನೆ. He keeps us from all harm and danger. ಅದು ಮಾತ್ರವಲ್ಲದೆ ಬರುವಂತ ಅಪಾಯದಿಂದ ಬರುವಂತ ಎಲ್ಲ ಶತ್ರುವಿನ ಕಾರ್ಯಗಳಿಂದ ಆತ ನಮ್ಮನ್ನು ಕಾಪಾಡಿಕೊಂಡು He ಬರುತ್ತಿದ್ದಾನೆ. protects us when you go out and we come in. ನಾವು ಹೊರಗಡೆ ಹೋಗುವಂತ ಸಮಯದಲ್ಲಿ ಒಳಗಡೆ ಬರುವಂತ ಸಮಯದಲ್ಲಿ ಆತ ನಮ್ಮ ಕಾಪಾಡಿಕೊಂಡೇ ಬರುತ್ತಿದ್ದಾನೆ. He helps our children in education. ಆತನು ನಮ್ಮ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಸಹಾಯ He blesses ಮಾಡುವಂತವನಾಗಿದ್ದಾನೆ. our children with good job. ಅದು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಆತನು ಉತ್ತಮವಾದ ಕೆಲಸವನ್ನು And he ಕೊಡುವಂತವನಾಗಿದ್ದಾನೆ. settles our children with the future. ಅದು ಮಾತ್ರವಲ್ಲ, ಅವರ ಭವಿಷ್ಯತ್ ಕಾಲವನ್ನು ಸಹ ದೇವರು ನೋಡಿಕೊಳ್ಳುವಂತವನಾಗಿದ್ದಾನೆ. What we struggle to get it now, it is not difficult for us to have that. ಯಾವ ಹಳೆಯ ಜೀವಿತದಲ್ಲಿ ನೋಡಬೇಕಾದ್ರೆ ಕಷ್ಟಕರವಾಗಿರುವಂತದ್ದು ಈಗ ಸುಲಭವಾಗಿ ಸಿಗುವಂತದ್ದಾಗಿದೆ ದೇವರಿಂದ. What we thought it is impossible to get some amount of money, now it is easy for us to have that money. ಯಾವುದು ನಮಗೆ ಅಸಾಧ್ಯ ಎಂದು ಆ ಒಂದು ದುಡ್ಡು ಬರುವುದಿಲ್ಲ ಎಂದು ನೀವು ತಿಳಿದುಕೊಂಡರೋ ಈಗ ಅದನ್ನು ಒದಗಿಸುವಂತದ್ದು ದೇವರಾಗಿದ್ದಾನೆ. ಅದರ ನಿಮಿತ್ತವಾಗಿ ನಿಮಗೆ ಬಹಳ ಸುಲಭ ಎಂದು ಗೊತ್ತಾಗುತ್ತದೆ. இவ்வளவு பண்ணிக்கிற தேவனுக்கு நம்ம என்ன செய்ய முடியும்? ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತ ದೇವರಿಗೆ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ? நம்ம என்ன செய்யணும்? ನಾವು ಏನನ್ನು ಮಾಡಬೇಕು? யாக்கோபு சொல்றான், ಯಾಕೋಬ ಹೇಳುತ್ತಾನೆ, உமக்காக நான் ஊழியம் செய்வேன். ನಿನಗೋಸ್ಕರ ನಾನು ಸೇವೆ ಮಾಡುತ್ತೇನೆ ದೇವರೇ, உனக்கு நான் ஆலயத்துல ஊழியம் செய்வேன். ನಿನ್ನ ಆಲಯದಲ್ಲಿ ನಾನು ಸೇವೆ ಮಾಡುತ್ತೇನೆ. தாவீது சொன்ன மாதிரி நீ கொடுத்ததுல நான் உனக்கு கொஞ்சம் கொடுப்பேன். ದಾವೀದನು ಹೇಳಿದ ರೀತಿಯಲ್ಲಿ, ದೇವರೇ ನೀ ನನಗೆ ಕೊಟ್ಟಿರುವುದರಲ್ಲಿ ನಾನು ನಿನಗೆ ಕೆಲವನ್ನು ಕೊಡುತ್ತೇನೆ. இந்த செய்து பாருங்க, யாக்கோபு சொல்ற மாதிரி உங்க லைஃப், உங்க குடும்பம், உங்க பிள்ளைகள், உங்க பிசினஸ் என்னன்னா அல்ல ஆண்டவர் ரெட்ட மடங்கா ஆசீர்வதித்து கொடுப்பார். ನೀವು ಇದೆಲ್ಲವನ್ನು ಮಾಡಿ ನೋಡಿರಿ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಬಿಸ್ನೆಸ್ ಅನ್ನು ದೇವರು ಅಭಿವೃದ್ಧಿಪಡಿಸಿ 10ರಷ್ಟು ನಿಮಗೆ ಕೊಡುವಂತವನಾಗಿದ್ದಾನೆ. Hallelujah. 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 ಮೂರನೇದು ಪಾಕುம்போது, ಮೂರನೇ ಕಾರ್ಯ, when you read in Genesis 29, 29ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ Jacob gave many years of his life to fulfill his dream. ಅಲ್ಲಿ ಯಾಕೋಬನು ತನ್ನ ಜೀವಿತದಲ್ಲಿ ಆತನು ತಾನು ಇಟ್ಟುಕೊಂಡಿರುವಂತ ಗುರಿಯನ್ನು ಮುಟ್ಟುವುದಕ್ಕೆ ತನ್ನ ಸಮಯವನ್ನು ಅಧಿಕವಾಗಿ ಕಳೆದನು. He had a dream ಆತನಿಗೆ ಒಂದು ಕನಸಿತ್ತು, to marry Rachel. ಆಕೆ ಹೋಗಿ ರಾಹೇಲನನ್ನು ಮದುವೆ But ಆಗಬೇಕೆಂದು. you know what story happened? ಆದ್ರೆ ನಮಗೆ ಚೆನ್ನಾಗಿ ಗೊತ್ತು ಏನ್ ನಡೆಯಿತು. He worked 7 long years. ಆತನು 7 ವರ್ಷಗಳ ಕಾಲ ಕೆಲಸ He was ಮಾಡಿದನು. deceived and he got married to Leah. ಆತನು ಮೋಸಪಡಿಸಿದನು. ಅದರ ನಿಮಿತ್ತವಾಗಿ ಆಕೆಯು ಇಲಿಯನನ್ನು ಮದುವೆ ಮಾಡಿಕೊಂಡನು. Jacob deceived his father and his father-in-law deceived Jacob. ಯಾಕೋಬನು ತನ್ನ ತಂದೆಯನ್ನು ಮೋಸಪಡಿಸಿದನು. ಅದರ ನಿಮಿತ್ತವಾಗಿ ತನ್ನ ಮಾವನು ಯೋಸೇಫನನ್ನು ಮೋಸಪಡಿಸಿದನು. What you sow, you will reap. ನೀವು ಏನನ್ನು ನೀವು ಬಿತ್ತುತ್ತೀರೋ ಅದನ್ನೇ ನೀವು He ಕೂಯುವಂತವರಾಗಿರುತ್ತೀರಿ. loved Rachel very much. ಆತನು ಬಹಳವಾಗಿ ರಾಹೇಲನನ್ನು ಬಹಳವಾಗಿ But ಪ್ರೀತಿಸಿದನು. in the night his father deceived him and gave Leah squinty eyes. ಆದ್ರೆ ಆ ಒಂದು ರಾತ್ರಿಯ ಸಮಯದಲ್ಲಿ ಅಲ್ಲಿ ತನ್ನ ಮಾವನು ಆತನಿಗೆ ಮೋಸ ಮಾಡಿ ತನ್ನ ಹಿರಿಯ ಮಗಳನ್ನು ಆತನಿಗೆ ಕೊಟ್ಟನು. Then next day, ನಂತರ ದಿನ Jacob saying, what you did? ಯಾಕೋಬನು ಹೇಳುತ್ತಾನೆ, Why you ನೀನು did ಏನನ್ನು like ಮಾಡಿದೆ, this? ನೀನು ಯಾಕೆ ಈ ರೀತಿಯಾಗಿ ಮಾಡಿದೆ? He said, no, you know all the story. ನಿಮ್ಗೆಲ್ಲರಿಗೂ ಗೊತ್ತು. Then finally he said, okay, again I'll work another 7 years. ನಂತರ ಹೇಳುತ್ತಾನೆ, ಪರವಾಗಿಲ್ಲ, ಮತ್ತೆ ನಾನು ಇನ್ನ 7 ವರ್ಷಗಳ ಕಾಲ ನಾನು ಕೆಲಸ ಮಾಡುತ್ತೇನೆ. He gave all his life
to fulfill his dream, the love that he had for that. ಆತನು ತನ್ನ ಜೀವಿತದಲ್ಲಿ ಅನೇಕ ದಿನಗಳನ್ನು ಅನೇಕ ವರ್ಷಗಳನ್ನು ತನ್ನ ಕನಸನ್ನು ನೆರವೇರಿಸಿಕೊಳ್ಳಬೇಕೆಂಬುದಕ್ಕೋಸ್ಕರವೇ ಅದೆಲ್ಲವನ್ನು ಸಮರ್ಪಿಸಿಕೊಟ್ಟಿದ್ದನು. What he loved, what he liked, what he wanted, he gave 14 long years. ಆತನು ಏನನ್ನು ಪ್ರೀತಿಸಿದನೋ, ಯಾವುದು ಬೇಕು ಎಂದು ಆತನು ಇಷ್ಟಪಟ್ಟನೋ ಅದನ್ನು ಪಡೆದುಕೊಳ್ಳುವುದಕ್ಕೆ ಆತನು ತನ್ನ ಜೀವಿತದಲ್ಲಿ ಇರುವಂತಹ 14 ವರ್ಷವನ್ನು ಕೊಟ್ಟನು. Brother, what you are trying to tell me? ಬ್ರದರ್, ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೀರಾ? Your dream, your ministry, your church ministry, and your whatever you want to serve God, it does not come in few months and few years. You have to give long years to fulfill what God wanted to do in your life. ಒಂದು ವೇಳೆ ನಿಮ್ಮ ಕುಟುಂಬವಾಗಿರಬಹುದು, ನಿಮ್ಮ ಸಭೆ ಇರಬಹುದು, ನಿಮ್ಮ ಸಭೆಯ ಸೇವೆ ಇರಬಹುದು, ನೀವು ಏನನ್ನು ಮಾಡಬೇಕೆಂದು ನೀವು ಆ ಒಂದು ಬಯಸುವಂತವರಾಗಿದ್ದೀರಾ, ಏನನ್ನು ಕನಸನ್ನು ಕಂಡಿದ್ದೀರಾ, ಅದೆಲ್ಲವನ್ನು ನೆರವೇರಿಸಬೇಕಾದರೆ ನಿಮಗೆ ಬಹಳ ಸಮಯ ಬೇಕು. ಯಾಕೆಂದ್ರೆ ಅದು ದೇವರು ತೆಗೆದುಕೊಳ್ಳುವಂತ ಸಮಯವಾಗಿದೆ. ನಿಮ್ಮನ್ನು ಸಹ ಅದನ್ನು ಸಿದ್ಧಪಡಿಸುವುದಕ್ಕೆ ತೆಗೆದುಕೊಳ್ಳುವಂತ ಸಮಯವಾಗಿದೆ. Our pastor is serving Lord 40 years. ನಮ್ಮ ದೇವ ಸೇವಕರು ದೇವರನ್ನು 40 ವರ್ಷಗಳಿಂದ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. 20 years he did ministry, the next 20 years only he started the church. 20 ವರ್ಷಗಳ ಕಾಲ ದೇವರ ಸೇವೆಯನ್ನು ಮಾಡಿದರೆ ಆದ ನಂತರವೇ 20 ವರ್ಷ ಆದ ನಂತರವೇ ತನ್ನ ಸಭೆಯನ್ನು ಸ್ಥಾಪಿಸಿದನು. It took long years. ಇದು ಬಹಳ ಸಮಯವನ್ನು ತೆಗೆದುಕೊಂಡಿತು. It takes time to shape God's servant. ಅಲ್ಲಿ ದೇವರ ಸೇವಕನನ್ನು ಅಲ್ಲಿ ಅದನ್ನು ಸರಿಪಡಿಸುವುದಕ್ಕೆ ಬಹಳ ಸಮಯವು ತೆಗೆದುಕೊಳ್ಳುತ್ತದೆ. Bible says he is the potter and we are the clay. ವಾಕ್ಯ ಹೇಳುತ್ತದೆ ಆತನು ಅಲ್ಲಿ ಕುಂಬಾರನಾಗಿದ್ದಾನೆ, ನಾವು ಜೇಡಿಮಣ್ಣುಗಳಾಗಿದ್ದೇವೆ. God took 40 years to shape Moses. ಅಲ್ಲಿ ದೇವರು ಮೋಶೆಯನ್ನು ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಯಾರು ಮಾಡುವುದಕ್ಕೆ 40 ವರ್ಷಗಳನ್ನು ತೆಗೆದುಕೊಂಡನು. It takes time to shape a vessel according to the pattern of potter. ಅಲ್ಲಿ ಆ ಒಂದು ಕುಂಬಾರನು ತನ್ನ ಮಡಿಕೆಯನ್ನು ಮಾಡಬೇಕೆಂದು ಆತನು ಅಧಿಕವಾದ ಸಮಯವನ್ನು ಅದರ ಮೇಲೆ ಆತನು ಕೊಡುತ್ತಾನೆ. ಯಾಕೆಂದ್ರೆ ಅದು ಸುಂದರವಾಗಿ ಅದು ರೂಪಾಂತರಗೊಳ್ಳಬೇಕೆಂಬುದಕ್ಕೋಸ್ಕರ. What Jacob wanted, it took 14 years. ಯಾಕೋಬನಿಗೆ ಏನು ಬೇಕು ಎಂದು ಆತನು ಭಾವಿಸಿದನೋ ಅದನ್ನು ಪಡೆದುಕೊಳ್ಳುವುದಕ್ಕೆ 14 ವರ್ಷ ಬೇಕಾಯಿತು. It takes time to shape a man of God. ಅದೇ ರೀತಿಯಾಗಿ ದೇವ ಮನುಷ್ಯನನ್ನು ಸಹ ಸಂಪೂರ್ಣವಾಗಿ ಅದನ್ನು ಅಲ್ಲಿ ಸ್ಥಾಪಿಸಬೇಕಾದ್ರೆ ಅದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. God needs yielded vessel. ದೇವರಿಗೆ ಬೇಕಾಗಿರುವಂತ ಒಂದು ನೋಡಬೇಕ ಪಾತ್ರೆ ಎಂದು ನೋಡಬೇಕಾದ್ರೆ ಅದು ಕಿವಿಗೊಡುವಂತ ಪಾತ್ರೆಯಾಗಿದೆ. Today there are many unyielded vessels. ಈ ದಿನಗಳಲ್ಲಿ ಅನೇಕರು ಇದ್ದಾರೆ, ಅವರು ದೇವರ ಮಾತಿಗೆ ಕಿವಿಗೊಡದೆ ಇರುವಂತ ಪಾತ್ರೆಗಳಾಗಿದ್ದಾರೆ. They are not in the hand of God to be shaped to the pattern that God wants. ದೇವರು ಯಾವ ರೀತಿಯಾಗಿ ಚಿತ್ರಿಸಬೇಕು, ರೂಪಿಸಬೇಕೆಂದು ಆತನು ಅಂದುಕೊಂಡಿದ್ದಾನೋ ಅದೇ ರೀತಿಯಾಗಿ ಅವರು ಇರುವುದಕ್ಕೆ ಅವರು ಇಷ್ಟಪಡುತ್ತಿಲ್ಲ. Unfortunately today many young people, many leaders, they want ministry to be accomplished within few months, few years. That doesn't work out. ಆದ್ರೆ ಈ ದಿನದಲ್ಲಿ ನೋಡಬೇಕಾದ್ರೆ ಅನೇಕ ಯೌವನಸ್ಥರಿರಬಹುದು, ಇಲ್ಲವಾದ್ರೆ ಈಗ ಸೇವೆಗೆ ಬಂದಿರುವಂತ ವ್ಯಕ್ತಿಗಳನ್ನ ನಾವು ನೋಡುವಂತ ಸಮಯದಲ್ಲಿ ಅವರು ವೇಗವಾಗಿ ಬೆಳೆಯಬೇಕು, ವೇಗವಾಗಿ ಸಭೆಯು ಬೆಳೆಯಬೇಕು, ಅವರ ಸೇವೆಯು ಸಹ ಬೇಗ ಬೆಳೆಯಬೇಕು ಎಂದು ಅವರು ತಿಳಿದುಕೊಳ್ಳುತ್ತಾರೆ. What God has planned in your life, ಆದ್ರೆ ದೇವರು ಈಗಾಗಲೇ ಏನು ಉಪಾಯವನ್ನು ನಿಮ್ಮ ಜೀವಿತದಲ್ಲಿ ಈಗಾಗಲೇ when ಇಟ್ಟಿದ್ದಾನೆ, God has called you, ದೇವರು ನಿಮ್ಮನ್ನ ಕರೆದಿರುವಂತ it does ಸಮಯದಲ್ಲಿ not happen quickly. ಇದು ಏನೋ ವೇಗವಾಗಿ ನಡೆಯುವಂತ ಕಾರ್ಯವಲ್ಲ. God have to work. ದೇವರು ಅದಕ್ಕೆ ಆತನು ಕೆಲಸವನ್ನು ಪ್ರಾರಂಭಿಸಬೇಕು. God have to shape. ಅದನ್ನು ಸಂಪೂರ್ಣವಾಗಿ ಆತನು ಚೆನ್ನಾಗಿ ಅದನ್ನು ಮಾರ್ಪಡಿಸಬೇಕು. When the vessel is ready, then it is useful for the master. Today so many people I see incompleted vessel are there today serving in the kingdom of God, but they are not glorifying God. God is not happy with them. ಈ ದಿನದಲ್ಲಿ ನೋಡಬೇಕಾದ್ರೆ ಅದು ಸಂಪೂರ್ಣವಾಗಿ ಆ ಒಂದು ಕುಂಬಾರನು ತನ್ನ ಮಡಿಕೆಯನ್ನು ಸಂಪೂರ್ಣವಾಗಿ ಅದು ಚೆನ್ನಾಗಿದೆ ಎಂದು ಆತನು ನೋಡಿದ ನಂತರವೇ ಅದು ಆತನಿಗೆ ಉಪಯೋಗವಾಗುವಂತ ವಸ್ತುವಾಗಿರುತ್ತದೆ. ಆದರೆ ಈ ದಿನದಲ್ಲಿ ನಾನು ಬಹಳ ವ್ಯಥೆಯಿಂದ ಹೇಳುತ್ತೇನೆ, ಅನೇಕ ಜನರು ಅಲ್ಲಿ ಅರ್ಧಂಬರ್ಧ ಇರುವಂತ ವ್ಯಕ್ತಿಗಳು ಅವರು ದೇವರ ರಾಜ್ಯಕ್ಕಾಗಿ ಅವರು ತವಕ ಪಡುತ್ತಿಲ್ಲ, ದೇವರಿಗೆ ಮಹಿಮೆ ಪಡಿಸಬೇಕೆಂದು ಅವರು ತವಕ ಪಡುತ್ತಿಲ್ಲ. ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ದೇವರ ಆಲಯಗಳಲ್ಲಿ ಅವರು ತಮ್ಮ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. To form a true servant of God, ನಿಜಸಿಕೆಯಾಗಿ ದೇವರ ಒಬ್ಬ ಸೇವಕನನ್ನು ಮಾಡಬೇಕು ಎಂದು ದೇವರು ಬಯಸುವುದಾದರೆ, to form a true body of Christ, ಒಂದು ವೇಳೆ ನಿಜಸ್ಥಿಕೆಯಾಗಿರುವಂತ ಕ್ರಿಸ್ತನ ಶರೀರದಲ್ಲಿ ನಾವು ನಿಜಸ್ಥಿಕೆಯಾಗಿ ಇರಬೇಕೆಂದು ದೇವರು ಭಾವಿಸುವುದಾದರೆ it takes long time. ಇದು ಬಹಳ ಸಮಯವನ್ನು It ತೆಗೆದುಕೊಳ್ಳುತ್ತದೆ. takes long time. ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. The world will talk about quick, fast. ಈ ಲೋಕವು ವೇಗ ಎಂದು ಯಾವಾಗಲೂ ವೇಗವಾಗಿ ನಡೆಸುವಂತ ಕಾರ್ಯಗಳಾಗಿರುತ್ತದೆ. But in the kingdom of God, ಆದರೆ ದೇವರ ರಾಜ್ಯದಲ್ಲಿ it's not like that. ಅದು ಆ ರೀತಿಯಾಗಿ ಅಲ್ಲ. God have to prepare it. ದೇವರು ಅದನ್ನು ಸಿದ್ಧಪಡಿಸಬೇಕು. Hallelujah. ಹಲ್ಲೆಲೂಯಾ. God promised Abraham,
ಅಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಕೊಟ್ಟನು. 400 years there will be a slave in Egypt. 400 ವರ್ಷಗಳ ಕಾಲ ನಿನ್ನ ಸಂತತಿಯವರು ಅಲ್ಲಿ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರುತ್ತಾರೆ. But it took 430 years. ಆದ್ರೆ ಅಲ್ಲಿ ಸಮಯ ತೆಗೆದುಕೊಂಡಿದ್ದು 430 ವರ್ಷಗಳು. Why? ಯಾಕೆ? God promised 400 years. ದೇವರು ವಾಗ್ದಾನ ಮಾಡಿದನು 400 There will ವರ್ಷ. be slave and they will be come out of Egypt. ಅವರು ಐಗುಪ್ತದಲ್ಲಿ ಅಲ್ಲಿ ಸೇವಕರಾಗಿ ಕೆಲಸ ಮಾಡುವಂತವರಾಗಿರ್ತಾರೆ, ಗುಲಾಮರಾಗಿರ್ತಾರೆ, ನಂತರ ಅವರು ಹೊರಗಡೆ ಬರ್ತಾರೆ. But it took 430 years. ಆದ್ರೆ ಅದು 430 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳಿತ್ತು. 30 years passed when God said only 400 years. ಅಲ್ಲಿ 400 ವರ್ಷ ಎಂದು ದೇವರು ಹೇಳಿದರು, ಆದ್ರೆ ಈಗ ನೋಡುವಂತ ಸಮಯ 430 ವರ್ಷಗಳಾಗಿವೆ. Why? ಯಾಕೆ? Why? ಯಾಕೆ? Because God was shaping and preparing Moses. ಯಾಕೆಂದರೆ ದೇವರು ಅಲ್ಲಿ ಮೋಶೆ ಎನ್ನುವಂತ ಪಾತ್ರೆಯನ್ನು ಅಲ್ಲಿ ರೂಪಿಸುತ್ತಿದ್ದಾನೆ. The right time came. ಆ ಒಂದು ಸಮಯ, ತಕ್ಕ ಸಮಯ ಬಂದಿತು. Then God took him. ನಂತರ ದೇವರು ಅವರನ್ನು ಹೊರಗಡೆ Met ತೆಗೆದುಕೊಂಡು him in the ಬಂದನು. burning bush. ಆತನನ್ನು ಅಲ್ಲಿ ಉರಿಯುವಂತ ಪೊದೆಯಲ್ಲಿ ಆತನನ್ನು ಸಂಧಿಸಿದನು. When he said, ಆತನು ಹೇಳುತ್ತಾನೆ, I am nothing. ನಾನು ಏನೂ ಇಲ್ಲ, Send somebody. ಬೇರೆಯವರನ್ನು ಕಳಿಸು, I cannot do anything. ನನ್ನಿಂದ ಏನು ಮಾಡೋದಕ್ಕಾಗುವುದಿಲ್ಲ. God said, ದೇವರು ಹೇಳುತ್ತಾನೆ, now you are ready. ಈಗ ನೀನು ಸಿದ್ಧನಾಗಿದ್ದೀಯಾ. Hallelujah. ஹalleluya. ஏதோ வந்தம்மா பிரசங்க மீட்டில் பண்ணோம்மா அதெல்லாம் நிறையா இருக்குதுங்க, உங்களுக்கு அதெல்லாம் வேண்டாம். உண்மையாக ஆண்டருக்காக உண்மையாக செய்துட்டு, சின்ன ஊழியாக இருந்தாலும் சரி, ஆண்டருக்காக உண்மையாக செய்துட்டு நம்ம போயிடலாம். அதுதான் இம்பார்ட்டன்ட். Hallelujah. 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 That's what my thing is. ಇದೇ ನನಗೆ ಇರುವಂತ ಒಂದು, Let's be faithful to God. ನಾವು ದೇವರಿಗೆ ನಂಬಿಕೆಯನ್ನು ನಿಜಸಿಕೊಳ್ಳುವವರಾಗಿರೋಣ. ಫಸ್ಟ್ ಸರ್ವಿಸ್ல சொன்னேன் இல்லையா, when he was 40 years he is walking with God, எனக்கு ஒரு பயம், can I still walk with God so many years? ನಾನು ಮೊದಲನೇ ಸರ್ವಿಸ್ನಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದೇವ ಸೇವಕರು 40 ವರ್ಷಗಳಿಂದ ದೇವರ ಸೇವೆಯಲ್ಲಿ ದೇವರ ಸಂಗಡ ಅವರು ನಡೆದುಕೊಂಡು ಬಂದಿದ್ದಾರೆ. ನಮ್ಮ ಸೇವಕರು ಸಹ ಅವರು ಹೇಳಿದರು, ನಾನು 40 ವರ್ಷಗಳ ಕಾಲ ದೇವರ ಬಳಿಯಲ್ಲಿ ನಾನು ಆತನಿಗೋಸ್ಕರ ಸೇವೆ ಮಾಡೋದಕ್ಕೆ ಸಾಧ್ಯನಾ ಎಂದು ನನ್ನಲ್ಲಿ ಒಂದು ಭಯ ಉಂಟಾಯಿತು. Don't get deceived. ಇದರಿಂದ ನೀವು ವಂಚನೆಗೆ All ಒಳಗಾಗಬೇಡಿ. that glitters is not gold. ಯಾವ್ದು ಅಲ್ಲಿ ಆಕರ್ಷಣೆ ಉಳ್ಳದಾಗಿದೆಯೋ, ಯಾವ್ದು ಚಿಮ್ಮಿಸುತ್ತದೋ ಅದು ಬಂಗಾರವಲ್ಲ. Oh, look at that church. ಓ, ಆ ಸಭೆಯನ್ನು They ನೋಡು, speak prosperity. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ They ಸಮೃದ್ಧಿ ಇದೆ. started now only. ಅವ್ರು ಈಗ ತಾನೇ ಪ್ರಾರಂಭಿಸಿದ್ದಾರೆ. So many people. ಎಷ್ಟೊಂದು ಜನ ಇದ್ದಾರೆ. Oh, they prophesied. ಅವರು ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಪ್ರವಾದನೆ ಹೇಳಿದ್ದಾರೆ, God will do this, God will do that. ದೇವರು ಇದನ್ನು ಮಾಡ್ತಾರೆ, ದೇವರು ಅದನ್ನು ಮಾಡುತ್ತಾರೆ. Too many noise, my friends, but only God wants is a voice from God. ತುಂಬಾ ಅನೇಕ ಕಡೆಯಿಂದ ಶಬ್ದಗಳು, ಪ್ರೀತಿ ಉಳ್ಳ ಸಹೋದರ ಸಹೋದರಿಯೇ, ಆದ್ರೆ ದೇವರ ಶಬ್ದಕ್ಕೆ ಮಾತ್ರ ಕಿವಿಗೊಡಬೇಕು. Hallelujah. 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 Let's quickly see one more thing, whom we should not follow, and we'll finish it. ಯಾರನ್ನು ನಾವು ಹಿಂಬಾಲಿಸಬಾರದು ಎಂದು ನಾವು ನೋಡೋಣ. Fast we'll finish it. ವೇಗವಾಗಿ ನಾವು ಮುಗಿಸೋಣ. The Bible says, ವಾಕ್ಯ ಹೇಳುತ್ತದೆ, Exodus 23 and verse 2. ಅಲ್ಲಿ ವಿಮೋಚನೆ ಕಾಂಡ 23ನೇ ಅಧ್ಯಾಯದ 2ನೇ ವಾಕ್ಯ. Bible says, do not follow the crowd who do evil. It's okay. ಅಲ್ಲಿ ತಪ್ಪಾದ ಕಾರ್ಯಗಳನ್ನು ಮಾಡುವಂತ ಜನ ಸಮೂಹವನ್ನು ನೀನು ಹಿಂಬಾಲಿಸಬೇಡ. 3 things I will give you quickly. 3 ಕಾರ್ಯಗಳನ್ನು ಹೇಳಿ ಮುಗಿಸುತ್ತೇನೆ. The Bible says, ವಾಕ್ಯ ಹೇಳುತ್ತದೆ, do not follow the crowd who do evil. ದುಷ್ಕಾರ್ಯಗಳನ್ನು ಮಾಡುವಂತವರನ್ನು ನೀವು ಹಿಂಬಾಲಿಸಬೇಡಿರಿ. The first thing, whom we should not follow. ಯಾರನ್ನು ನಾವು ಹಿಂಬಾಲಿಸಬಾರದು. I spoke about Abraham, Isaac and Jacob, whom we should follow. ನಾವು ಯಾರನ್ನು ಹಿಂಬಾಲಿಸಬೇಕೆಂದು ನಾವು ಉದಾಹರಣೆ ಕೊಟ್ಟೆವು, ಅವರು ಈಸಾಕ, ಯಾಕೋಬ ಮತ್ತೆ ಅಬ್ರಹಾಮ. Quickly 3 things I'll tell you whom we should not follow. ಈಗ ವೇಗವಾಗಿ 3 ಕಾರ್ಯಗಳನ್ನು ಹೇಳುತ್ತೇನೆ, ಯಾರನ್ನು ನಾವು ಹಿಂಬಾಲಿಸಬಾರದು. The Bible says, do not follow the crowd who do evil, do wrong things. ಇಲ್ಲಿ ವಾಕ್ಯ ಹೇಳುತ್ತದೆ, ದುಷ್ಟ ಕಾರ್ಯಗಳನ್ನು ನೆರವೇರಿಸುವಂತವರನ್ನು ನೀವು ಹಿಂಬಾಲಿಸಬೇಡಿರಿ. Joshua and Caleb was the minority in the crowd. ಅಲ್ಲಿ ಕಾಲೇಬನು ಮತ್ತೆ ಯೋಶುವನು ನೋಡಬೇಕಾದ್ರೆ ಅವರು ಆ ಜನ ಸಮೂಹದಲ್ಲಿ ಬಹಳ ಚಿಕ್ಕ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. The majority of the crowd, they wanted to go back to Egypt. ಅಲ್ಲಿ ಇರುವಂತ ಜನ ಸಮೂಹದಲ್ಲಿ 99% ಜನ ಮತ್ತೆ ಹಿಂತಿರುಗಿ ಐಗುಪ್ತ ದೇಶಕ್ಕೆ ಹೋಗಬೇಕೆಂದು ಭಾವಿಸುತ್ತಿದ್ದಾರೆ. Joshua and Caleb spoke the right word. ಅಲ್ಲಿ ಯೆಹೋಶುವನು ಮತ್ತೆ ಕಾಲೇಬನು ಅಲ್ಲಿ ನಿಜಸ್ಥಿಕೆಯಾದ ಮಾತುಗಳನ್ನೇ ಮಾತನಾಡಿದರು. But the majority of the crowd, they spoke the wrong word. ಆದ್ರೆ ಅಲ್ಲಿ ಜನ ಸಮೂಹದಲ್ಲಿ ಇರುವಂತ ಎಲ್ಲರೂ ಕೂಡ ಅಲ್ಲಿ ತಪ್ಪಾದ ವಾಕ್ಯಗಳನ್ನೇ ಮಾತನಾಡಿದರು. But everybody followed the crowd. ಆದ್ರೆ ಎಲ್ಲರೂ ಸಹ ಜನ ಸಮೂಹವನ್ನೇ ಹಿಂಬಾಲಿಸಿದರು. They want to go back to Egypt. ಅವರು ಮತ್ತೆ ಹಿಂತಿರುಗಿ ಐಗುಪ್ತ ದೇಶಕ್ಕೆ ಹೋಗಬೇಕು.
ಎಂದು ಭಾವಿಸಿದರು. Joshua and Caleb minority, they said, no, we will do what God tells us to do. ಅಲ್ಲಿ ಯೆಹೋಶುವನು ಮತ್ತೆ ಕಾಲೇಬನು ಹೇಳ್ತಾರೆ, ಇಲ್ಲ, ದೇವರು ನಮಗೆ ಏನು ಮಾಡಿ ಎಂದು ಹೇಳಿದ್ದಾನೋ ಅದನ್ನೇ ನಾವು ಮಾಡುತ್ತೇವೆ. But they did not want to follow the minority, they want to follow the majority, what the crowd says. ಅಲ್ಲಿ ಚಿಕ್ಕ ಗುಂಪಲ್ಲಿ ಕಾಣಲ್ಪಡುವಂತ ಯೆಹೋಶುವನನ್ನು ಮತ್ತೆ ಕಾಲೇಬನನ್ನು ಹಿಂಬಾಲಿಸುವುದಕ್ಕೆ ಜನರು ಇಷ್ಟಪಡಲಿಲ್ಲ. ಅಲ್ಲಿ ದೊಡ್ಡ ಸಮೂಹದಲ್ಲಿ ಇರುವಂತ ಜನರನ್ನು ಹಿಂಬಾಲಿಸುವುದಕ್ಕೆ ಜನರು ಇಷ್ಟಪಟ್ಟರು. When they obeyed, when they followed the crowd, every one of them died in the wilderness, Bible says. ಯಾರ್ಯಾರು ಆ ಒಂದು ಜನ ಸಮೂಹವನ್ನು ಹಿಂಬಾಲಿಸಿದರು, ಯಾರ್ಯಾರು ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋದರೋ, ವಾಕ್ಯವು ಬರೆಯಲ್ಪಟ್ಟಿದೆ, ಅವರೆಲ್ಲರೂ ಆ ಒಂದು ಮರುಭೂಮಿಯಲ್ಲಿ ಮರಣಕ್ಕೆ ಒಳಗಾದರು ಎಂದು. Hallelujah. Hallelujah. Only Joshua and Caleb, ಅಲ್ಲಿ ಬರೀ ಯೆಹೋಶುವನು ಮತ್ತೆ ಕಾಲೇಬನು they ಮಾತ್ರ crossed. ಅವರು ಆ ಒಂದು ಜಾಗವನ್ನು The ದಾಟಿದರು. one who followed the crowd, ಯಾರ್ಯಾರು ಆ ಒಂದು ಜನ ಸಮೂಹವನ್ನು when they ಹಿಂಬಾಲಿಸಿದರು, followed the majority, ಅಲ್ಲಿ ಇರುವಂತ ದೊಡ್ಡ ಜನಾಂಗವನ್ನು ಅಲ್ಲಿ ಹಿಂಬಾಲಿಸಿದರು, all died in wilderness. ಎಲ್ಲರೂ ಮರುಭೂಮಿಯಲ್ಲಿ ಮರಣಕ್ಕೆ ಒಳಗಾದರು. That's why Bible says, don't follow the crowd, the majority. ಅದಕ್ಕೆ ವಾಕ್ಯ ಹೇಳುತ್ತದೆ, ಜನ ಸಮೂಹವನ್ನು ಎಂದಿಗೂ ನೀನು ಹಿಂಬಾಲಿಸಬಾರದು. You must learn to stand for the truth even though you are a minority alone. ನೀನು ಚಿಕ್ಕ ಸಮೂಹದಲ್ಲಿ ಇದ್ದರೂ ಸಹ ನೀನು ನಿಜಸ್ಥಿಕೆಗೆ ನೀನು ನಿಂತುಕೊಳ್ಳಬೇಕು, ಮತ್ತೆ ಅದಕ್ಕೋಸ್ಕರ ನೀನು ಕಷ್ಟಪಡಬೇಕು. Everybody says, I also believe that. ಎಲ್ಲರೂ ಹೇಳ್ತಿದ್ದಾರೆ, ಅದರ ನಿಮಿತ್ತವಾಗಿ ನಾನು ಸಹ ನಂಬುತ್ತೇನೆ. You stand for the truth. ನೀನು ನಿಜಸ್ಥಿಕೆಗೋಸ್ಕರ ನಿಂತುಕೋ. Even if 100 people say something, if you're convinced what God says, you stand alone and God will honor you. 100 ಜನರು ತಪ್ಪಾದ ಕಾರ್ಯಗಳನ್ನು ಹೇಳಿದರೂ ಸಹ ನೀನು ನಿಜಸ್ಥಿಕೆ ಉಳ್ಳವನಾಗಿ, ನಂಬಿಕೆ ಉಳ್ಳವನಾಗಿ, ಇದನ್ನೇ ದೇವರು ಹೇಳಿದ್ದಾನೆ ಎಂದು ನಿಂತುಕೊಳ್ಳುವುದಾದರೆ ದೇವರು ಅವರ ಮುಂದೆ ನಿಮ್ಮನ್ನು ಗೌರವಿಸುವಂತವನಾಗಿರುತ್ತಾನೆ. Shadrach, Meshach and Abednego, ಶಾರ್ದಾಗ್, ಮೇಷಕ್, ಅಬೇದ್ನೆಗೋ, all crowd bow down. ಎಲ್ಲ ಜನ ಸಮೂಹವು ಅಲ್ಲಿ ಅಡ್ಡ ಬಿದ್ದರು. Shadrach, Meshach and Abednego said, ಶಾರ್ದಾಗ್, ಮೇಷಕ್, ಅಬೇದ್ನೆಗೋ ಹೇಳಿದರು, the God whom we serve, ನಾವು ಆರಾಧಿಸುವಂತ He ದೇವರು is able to save us. ಆತನು ನಮ್ಮನ್ನು ಇದರಿಂದ ಬಿಡಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. He is able to save us. ಆತನಲ್ಲಿ ನಮಗೆ ಬಿಡಿಸುವುದಕ್ಕೆ ಶಕ್ತಿ ಉಂಟು. But we will not bow down. ನಾವು ಇದಕ್ಕೆ ಅಡ್ಡ ಬೀಳುವುದಿಲ್ಲ. Imagine everybody, hundreds of people bowing down, but only 3 head is standing for the truth, for Jehovah God. ಅಲ್ಲಿ ಆಲೋಚನೆ ಮಾಡಿ ನೋಡಿರಿ, ಎಲ್ಲ ಜನ ಸಮೂಹವು ಅಲ್ಲಿ ಇರುವಂತ ಬಾಳನ ವಿಗ್ರಹಗಳಿಗೆ ಅಡ್ಡ ಬಿದ್ದು ನಮಸ್ಕರಿಸುತ್ತಿದ್ದಾರೆ. ಆದ್ರೆ ಇಲ್ಲಿ 3 ಜನರನ್ನು ನೋಡಿರಿ, ಅವರು ನಿಜಸಿಕೆಯಿಂದ ನಿಜವಾದ ಯೆಹೋವ ದೇವರಿಗೆ ನಿಂತುಕೊಂಡಿದ್ದಾರೆ. Hallelujah. Hallelujah. What happened? You know the story. ನಿಮಗೆಲ್ಲರಿಗೂ ಗೊತ್ತು ಏನಾಯಿತೆಂದು. God honored the faith. ದೇವರು ಅವರ ನಂಬಿಗಸ್ತಿಕೆಯನ್ನು ನೋಡಿ ಅವರಿಗೆ ಗೌರವವನ್ನು ಕೊಡಿಸಿದನು. When they stood for God, ಅವರು ದೇವರಿಗೋಸ್ಕರ ನಿಂತುಕೊಂಡಿರುವಂತ ಸಮಯದಲ್ಲಿ God stood with them in the fire. ದೇವರು ಅವರ ಸಂಗಡ ಆ ಒಂದು ಬೆಂಕಿಯ ಮಧ್ಯದಲ್ಲಿ ಕಾಣಿಸಿಕೊಂಡನು. And He brought them out. ಅವರನ್ನು ಅದರಿಂದ ಹೊರಗಡೆ ಕರೆದುಕೊಂಡು ಬಂದನು. Don't follow the crowd. ಜನ ಸಮೂಹವನ್ನು ಹಿಂಬಾಲಿಸಬೇಡಿರಿ. In your office, ನಿಮ್ಮ ಆಫೀಸಿನಲ್ಲಿ, your friends, ನಿಮ್ಮ ಸ್ನೇಹಿತರ your ಮಧ್ಯದಲ್ಲಿ, neighbors, ನಿಮ್ಮ ಅಕ್ಕಪಕ್ಕದವರ ಮಧ್ಯದಲ್ಲಿ, in your church, ನಿಮ್ಮ ಸಭೆಯಲ್ಲಿ don't follow the crowd. ಜನ ಸಮೂಹವನ್ನು ಎಂದಿಗೂ ಹಿಂಬಾಲಿಸಬೇಡಿ. Even in the church there are some crowd, they will tell something, don't follow that crowd also. ಸಭೆಯಲ್ಲಿಯೂ ಸಹ ಅನೇಕ ಜನರು ಇದ್ದಾರೆ, ಅವರು ಈ ರೀತಿ ಆ ರೀತಿಯಾಗಿ ಹೇಳುತ್ತಾರೆ. ಅಂತ ಜನರ ಮಧ್ಯದಲ್ಲಿ ನೀವು ಹೋಗಬೇಡಿರಿ. Don't get deceived like Isaac. ವಂಚನೆಗೆ ಒಳಗಾಗಬೇಡಿರಿ ಈಸಾಕನ ರೀತಿಯಲ್ಲಿ. And don't deceive people like Jacob. ಇಲ್ಲಾದ್ರೆ ಯಾಕೋಬನ ರೀತಿಯಲ್ಲಿ ಜನರನ್ನು ವಂಚಿಸಬೇಡಿರಿ. Like Abraham, obey God. ಅಬ್ರಹಾಮನು ಯಾವ ರೀತಿಯಾಗಿ ದೇವರನ್ನು ಅಲ್ಲಿ ವಿಧೇಯನಾದನು ಆ ರೀತಿಯಾಗಿ ವಿಧೇಯರಾಗಿರಿ. Trust and rely on God. ನಂಬಿಕೆ, ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಮೇಲೆ ಅವಲಂಬಿಕೆ ಉಳ್ಳವರಾಗಿರಿ. Don't follow the crowd. ಜನರನ್ನು ಹಿಂಬಾಲಿಸಬೇಡಿರಿ. Don't follow the wrong teaching. ಇಲ್ಲವಾದ್ರೆ ತಪ್ಪಾದ ಆ ಒಂದು ವಾಕ್ಯಗಳಿಗೆ ನಿಮ್ಮ ಕಿವಿಯನ್ನು ಕೊಡಬೇಡಿರಿ, ಅದನ್ನು ಹಿಂಬಾಲಿಸಬೇಡಿರಿ. And don't follow the wrong leader. ಇಲ್ಲ ಆದ್ರೆ ತಪ್ಪಾದ ಯಜಮಾನನನ್ನು ಸಹ ನೀವು ಹಿಂಬಾಲಿಸಬೇಡಿರಿ. ಆಮೆನ್. ನಾನು சொல்லிக்கிறேன். ಆಮೆನ್. ಆಮೆನ್. நான் சொல்லிக்கிறேன், நீங்க சொல்ல வேண்டாம். ನಾನು ಹೇಳ್ತೀನಿ ಆಮೆನ್, ನೀವು ಹೇಳಬೇಡಿರಿ. இப்ப சொல்லாதீங்க, ಈಗ ಹೇಳಬೇಡಿರಿ. நானே சொல்லிக்கிறேன். ஆமென். ನಾನೇ ಹೇಳ್ತೀನಿ ಆಮೆನ್. Hallelujah. Hallelujah. The second thing, ಎರಡನೆಯದಾಗಿ whom we should not follow. ಯಾರನ್ನು ನಾವು The ಹಿಂಬಾಲಿಸಬಾರದು. Bible says in Proverbs chapter 12 and verse 11. ಅಲ್ಲಿ ಜ್ಞಾನೋಕ್ತಿಗಳು 12ನೇ ಅಧ್ಯಾಯದ Proverbs 12:11. 12ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ, He who works in the land will have food, but he who follows a vain person will lack understanding. ದುಡಿದು ಒಲಗೆಯುವವನು ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥ ಕಾರ್ಯಸ್ಥನು ಬುದ್ಧಿಹೀನನೇ. Bible says you not follow a useless, empty talking person. ದೇವರ ವಾಕ್ಯ ಹೇಳುತ್ತದೆ, ಬುದ್ಧಿಹೀನನನ್ನು ಎಂದಿಗೂ ಹಿಂಬಾಲಿಸಬಾರದು. A man who works in the field will have his bread. ಆ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವಂತವನಿಗೆ ಅಲ್ಲಿ ತಿನ್ನುವುದಕ್ಕೆ ಆಹಾರವಿರುತ್ತದೆ. But don't follow a vain person who talks empty.
ಆದ್ರೆ ವ್ಯರ್ಥ ಕಾರ್ಯಗಳನ್ನು ಮಾತನಾಡುವಂತವನು, ಬುದ್ಧಿ ಇಲ್ಲದೆ ಮಾತನಾಡುವಂತವನನ್ನು ಎಂದಿಗೂ ನೀನು ನಂಬಬೇಡ. Empty vessels make much noise. ಅಲ್ಲಿ ಖಾಲಿ ಪಾತ್ರೆಗಳು ಬಹಳ ಶಬ್ದವನ್ನು ಮಾಡುವಂತದ್ದಾಗಿರುತ್ತದೆ. They will impress you with a talk, ಅವರು ತಮ್ಮ ಮಾತುಗಳಿಂದ ನಿಮ್ಮನ್ನು ಅಲ್ಲಿ ಆಕರ್ಷಿಸುತ್ತಾರೆ. but there will be no action in their life. ಆದ್ರೆ ತಮ್ಮ ಜೀವಿತದಲ್ಲಿ ಅಲ್ಲಿ ಯಾವುದು ಕಾರ್ಯವು ಸಿದ್ಧಿಗೆ ಬರದ ರೀತಿಯಲ್ಲಿ ಕಾಣಲ್ಪಡುತ್ತಾರೆ. They will impress you with a smooth talk and very wise wisdom talk, but there is no fruit, no action, no proof, no result in the talk. ಅವರು ಮಾತನಾಡುವಂತ ಮಾತುಗಳಲ್ಲಿ ನೋಡಬೇಕಾದ್ರೆ ಬುದ್ಧಿತನದಿಂದ ಜ್ಞಾನದಿಂದ ತುಂಬಿದವರಾಗಿರುವ ರೀತಿಯಲ್ಲಿ ಚಿಕ್ಕ ಧ್ವನಿಯಲ್ಲಿ ಅವರು ಬಹಳ ಸುಂದರವಾಗಿ ಮಾತನಾಡುತ್ತಾರೆ. ಆದರೆ ಅವರ ಜೀವಿತದಲ್ಲಿ ನೀವು ನೋಡಬೇಕಾದ್ರೆ ಯಾವ ಫಲ ಕೊಡದ ರೀತಿಯಲ್ಲಿ, ಏನಕ್ಕೂ ಪ್ರಯೋಜನ ಬರದ ಇರುವ ರೀತಿಯಲ್ಲಿ ತಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗಿರುತ್ತಾರೆ. Bible says don't follow the empty person's talk. ಅದಕ್ಕೆ ವಾಕ್ಯ ಹೇಳುತ್ತದೆ, ಬುದ್ಧಿಹೀನತನದಲ್ಲಿ ನಡೆದುಕೊಳ್ಳುವಂತ ಜನರನ್ನು ಹಿಂಬಾಲಿಸಬೇಡ. Don't follow the lazy person. ಇಲ್ಲವಾದ್ರೆ ಸೋಮಾರಿತನದಲ್ಲಿ ಇರುವಂತ ಜನರನ್ನು ಹಿಂಬಾಲಿಸಬೇಡ. Don't follow a person who try to impress with their talk. ಇಲ್ಲವಾದ್ರೆ ಮಾತಿನ ಮುಖಾಂತರವಾಗಿ ಜನರನ್ನು ಆಕರ್ಷಿಸುವಂತ ಜನರನ್ನು ಎಂದಿಗೂ ನೀನು ಅವಲಂಬಿಸಬೇಡ, ಹಿಂಬಾಲಿಸಲು ಬೇಡ. But he who tills in the land, who works in the land, he will find bread. ಆದರೆ ಕಷ್ಟಪಟ್ಟು ದುಡಿಯುವಂತವನಿಗೆ ತನ್ನ ಜಾಗದಲ್ಲಿ ಆತನಿಗೆ ತಿನ್ನುವುದಕ್ಕೆ ಆಹಾರ ಸಿಗುತ್ತದೆ. Their talk, their speech will impress you so much, it's like as if they're taking you to the moon, but actually in their life they can't even take you to the next street. ಅವರು ಮಾತನಾಡುವಂಥ ಮಾತುಗಳನ್ನು ನೋಡುವಂಥ ಸಮಯದಲ್ಲಿ ಅವರು ಏನೋ ಇಲ್ಲಿಂದ ಚಂದ್ರ ಗ್ರಹಣಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗೋ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಸಲುವಾಗಿ ಆತರ ಮಾತನಾಡ್ತಾರೆ. ಆದರೆ ಅವರ ನಿಜವಾದ ಬಣ್ಣವು ನೋಡಬೇಕಾದ್ರೆ ಅವರು ಇಲ್ಲಿಂದ ನಿಮ್ಮನ್ನು ಪಕ್ಕದ ಜಾಗಕ್ಕೂ ಸಹ ಕರೆದುಕೊಂಡು ಹೋಗೋದಕ್ಕೆ ಅವರಿಂದ ಶಕ್ತಿ ಇಲ್ಲ. I told in the first service, ನಾನು ಮೊದಲನೇ ಸರ್ವಿಸ್ನಲ್ಲಿ ನಾನು ಹೇಳಿದೆನು, many people listen too many voices outside some leaders. That's why they don't find blessings. You have to listen God whom he has placed authority over you. And I said, my sheep will hear my voice. ನಾನು ಅದಕ್ಕೆ ಹೇಳಿದೆನು, ಮೊದಲನೇ ಸರ್ವಿಸ್ ನಾನು ಯಾವಾಗಲೂ ನಾನು ಹೇಳಿದೆನು, ಅನೇಕ ಜನರು ಹೊರಗಡೆ ಕಾಣಲ್ಪಡುವಂಥ ಯಾಜಕತ್ವ ನಡೆಸುವಂಥವರು ಅನೇಕ ಜನರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಅದರ ನಿಮಿತ್ತವಾಗಿ ತಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಹೊಂದಿಕೊಂಡಿಲ್ಲ. ಯಾಕಂದರೆ ತಮಗೆಂದು ನೇಮಿಸಿರುವಂಥ ಕುರುಬನ ಮಾತನ್ನು ಕೇಳದ ರೀತಿಯಲ್ಲಿ ತಮ್ಮನ್ನು ತಾವೇ ಹೊರಗಡೆ ಕಾಣಲ್ಪಡುವಂಥ ಎಲ್ಲ ಶಬ್ದಗಳಿಗೆ ಕಿವಿಗೊಟ್ಟು ಅದು ನಿಜ ಎಂದು ತಿಳಿದುಕೊಳ್ಳುತ್ತಾರೆ. ಅದರ ನಿಮಿತ್ತವಾಗಿ ಅವರಿಗೆ ಆಶೀರ್ವಾದ ಉಂಟಾಗಿಲ್ಲ. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತವೆ. Hallelujah. Hallelujah. Paul says you may have many teachers, but you have only one father. ಅಲ್ಲಿ ಪೌಲನು ಹೇಳುತ್ತಾನೆ, ನಿಮಗೆ ಅಭ್ಯಾಸಿಸುವುದಕ್ಕೆ ಅನೇಕ ಶಿಕ್ಷಕರು ಇರಬಹುದು, ಆದರೆ ನಿಮಗಿರುವಂತವನು ಒಬ್ಬನೇ ತಂದೆಯಾಗಿದ್ದಾನೆ. Don't get impressed with any women, any man, any leaders by the talk, building castles in their hair. ಒಂದು ವೇಳೆ ಜನರು ಅಲ್ಲಿ ಹೆಂಗಸಿರಬಹುದು, ಗಂಡಸಿರಬಹುದು, ಇಲ್ಲವಾದ್ರೆ ಯವನಸ್ಸಿರಬಹುದು, ಅವರು ಆಕರ್ಷಣೆ ಮುಖಾಂತರವಾಗಿ ಮಾತುಗಳನ್ನು ಮಾತನಾಡ್ತಾರೆ. ಅದರ ನಿಮಿತ್ತವಾಗಿ ಆಕರ್ಷಣೆಗೆ ಒಳಗಾಗಬೇಡಿರಿ. And don't get impressed by any preachers. ಇಲ್ಲವಾದ್ರೆ ಅಲ್ಲಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಜನರನ್ನು ಆ ಒಂದು ಸೇವಕರ ಮೇಲೆಯೂ ಸಹ ನೀವು ಅವಲಂಬಿಕೆ ಉಳ್ಳವರಾಗಬೇಡಿರಿ. I will tell amen. Amen. ನಾನು ಹೇಳುತ್ತೇನೆ ಆಮೆನ್. You don't tell, okay? ನೀವು ಹೇಳಬೇಡಿರಿ. Hallelujah. 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 Don't follow the crowd. Don't follow with empty talk who don't see any results in his life, no fruits in life. ನೀವು ಅಲ್ಲಿ ಜನ ಸಮೂಹವನ್ನು ಹಿಂಬಾಲಿಸಬೇಡಿ. ಅದು ಮಾತ್ರವಲ್ಲ, ಅಲ್ಲಿ ಜನರು ಅಲ್ಲಿ ನೋಡಬೇಕಾದ್ರೆ ಆಕರ್ಷಣೆ ಮುಖಾಂತರವಾಗಿ ಮಾತನಾಡುತ್ತಾರೆ, ಆದರೆ ತಮ್ಮ ಜೀವಿತಗಳಲ್ಲಿ ಫಲಗಳ ಕಾಣದೇ ಇರುವಂತವರಾಗಿ ಕಾಣಲ್ಪಡುತ್ತಿದ್ದಾರೆ. ಅಂತ ಜನರನ್ನು ಸಹ ಹಿಂಬಾಲಿಸಬೇಡಿ. Last point. ಕೊನೆಯ ವಾಕ್ಯ, Just 2 minutes. ಎರಡು ನಿಮಿಷ, We'll finish it. ನಾವು The ಮುಗಿಸುತ್ತೇವೆ. third thing, ಮೂರನೇದಾಗಿ, whom you should not follow. ಯಾರನ್ನು ನೀವು ಹಿಂಬಾಲಿಸಬಾರದು. 3 John, 3 ಯೋಹಾನ, 3 John, 3 ಯೋಹಾನ chapter 1, 1ನೇ ಅಧ್ಯಾಯ verse 9 to 11. 9ರಿಂದ 11 ನಾವು ಓದಿಕೊಳ್ಳೋಣ. There the Bible says, ಅಲ್ಲಿ ವಾಕ್ಯ ಹೇಳುತ್ತದೆ, Diotrephes, who loves to be first and to be seen everywhere, who exalts himself. On 9th chapter, 9th verse 1, 9 to 11. ಯೋಹಾನನು ಬರೆದ ಪತ್ರಿಕೆ ಮೂರನೇ ಯೋಹಾನ ಅಲ್ಲಿ 1ನೇ ಅಧ್ಯಾಯದ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೇಫನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು. Here we see one man. ನಾವಿಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ. His name is Diotrephes. ದಿಯೋತ್ರೇಫನು ಎಂದು ಆತನ Who ಹೆಸರು. loves to be first in everything, who wants to be seen everywhere, who wants to be exalted.
ಆತನು himself in the church. ಆತನು ಯಾವಾಗಲೂ ಸಭೆಯಲ್ಲಿ ಮೊದಲನೆಯವನಾಗಿ ಕಾಣಲ್ಪಡಬೇಕು, ಎಲ್ಲದರಲ್ಲೂ ತನ್ನ ಹಸ್ತವೇ ಇರಬೇಕು. ಅದು ಮಾತ್ರವಲ್ಲ, ಎಲ್ಲರೂ ಆತನನ್ನು ಪ್ರಶಂಸಿಸಬೇಕು ಎಂದು ಈ ಒಂದು ಉದ್ದೇಶದಿಂದಲೇ ಈ ಒಂದು ವ್ಯಕ್ತಿ ಕಾಣಲ್ಪಡುತ್ತಿದ್ದಾನೆ. He wants to be against the authority, against the leader. ಅದು ಮಾತ್ರವಲ್ಲದೆ ತನ್ನ ಯಜಮಾನನಿಗೆ ವಿರೋಧವಾಗಿ ನಡೆದುಕೊಳ್ಳುವಂತ ವ್ಯಕ್ತಿಯಾಗಿಯೂ ಸಹ He ಕಾಣಲ್ಪಡುತ್ತಿದ್ದಾನೆ. wants to be seen everywhere. ಆತನು ಎಲ್ಲಾ ಕಡೆ ಕಾಣಿಸಿಕೊಳ್ಳಬೇಕು ಎಂದು ಆತನು He wants to ಬಯಕೆಯುಳ್ಳವನಾಗಿದ್ದಾನೆ. be first in everything. ಆತನು ಎಲ್ಲದರಲ್ಲೂ ಆತನು ಮುಂದೆ ಇರಬೇಕೆಂದು ಆತನು ಬಯಸುತ್ತಾನೆ. Bible says, don't follow the pattern of Diophorus. ಅದಕ್ಕೆ ವಾಕ್ಯ ಹೇಳುತ್ತದೆ, ಈ ಒಂದು ದಿಯೋಫೇತ್ರನು ಯಾವ ರೀತಿಯಾಗಿ ತಾನು ತನ್ನ ಜೀವನವನ್ನು ನಡೆಸುತ್ತಿದ್ದಾನೋ ಆ ರೀತಿಯಾಗಿ ನೀನು ಹಿಂಬಾಲಿಸಬೇಡ. He wants to be first and he wants to exalt himself. ಆತನು ಯಾವಾಗಲೂ ಮುಂದೆ ಕಾಣಲ್ಪಡಬೇಕು. ಅದು ಮಾತ್ರವಲ್ಲ, ಎಲ್ಲರೂ ಆತನಿಗೆ ಗೌರವವನ್ನು ಕೊಡಬೇಕೆಂದು ಆತನು ಭಾವಿಸುತ್ತಾನೆ. And he wants to go against authority of the leader. ಅದು ಮಾತ್ರವಲ್ಲ, ದೇವ ಸೇವಕರಿಗೆ ವಿರೋಧವಾಗಿ ಆತನು ಉದ್ದೇಶಪೂರ್ವಕವಾಗಿ ಮಾತನಾಡುವಂತವನು ಸಹ ಆಗಿದ್ದಾನೆ. Everyone who exalts himself and against authority of God is a follower of Satan. ಯಾರ್ಯಾರು ದೇವರಿಗೂ ಮತ್ತೆ ಆತನ ಆಜ್ಞೆಗಳಿಗೆ ವಿರೋಧವಾಗಿ ತಾನೇ ದೊಡ್ಡವನು ಎಂದು ಗೌರವದಿಂದ ಆ ಒಂದು ಅಹಂಭಾವದಿಂದ ತೋಡಿಕೊಳ್ಳುತ್ತಾನೋ ಆತನು ಸೈತಾನನಿಗೆ ಒಪ್ಪಿಸಲ್ಪಡುವಂತವನಾಗಿದ್ದಾನೆ. That's what Satan did. He exalted against authority of God. ಇದೇ ಸೈತಾನನು ಕೂಡ ಇದೇ ರೀತಿಯಾಗಿ ಮಾಡಿದನು. ದೇವರಿಗೆ ವಿರೋಧವಾಗಿ ಆತನೇ ದೊಡ್ಡವನು ಎಂದು ತನ್ನನ್ನು ತಾನೇ ಆತನು ಅಂದುಕೊಂಡನು. The position what God had given to devil, it was not satisfied. I want to be more, be exalted. ಸೈತಾನನಿಗೆ ಕೊಟ್ಟಂತ ಆ ಒಂದು ಕುರ್ಚಿಯು ಆತನಿಗೆ ಸಾಕಾಗಿರಲಿಲ್ಲ. ಆತನು ಹೇಳುತ್ತಾನೆ, ನಾನು ದೇವರಿಗಿಂತಲೂ ದೊಡ್ಡವನಾಗಿ ಕಾಣಲ್ಪಡಬೇಕು. What happened? ಏನ್ ನಡೆಯಿತು? He was thrown down. ಆತನು ಕೆಳಗಡೆ ಹಾಕಲ್ಪಟ್ಟನು. Do not follow ಈ ರೀತಿಯಾದ ಜನರನ್ನು ಎಂದಿಗೂ ಹಿಂಬಾಲಿಸಬೇಡಿ. Diophorus. And verse 12 you read, verse 12. 12ನೇ ವಾಕ್ಯವನ್ನು ನಾವು ಓದೋಣ. ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದಾನೆ, ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ ಹೇಳುವವರಾಗಿದ್ದೇವೆ. Here we see one more person. His name is Demetrius. ಇಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ, ಡೆಮೇತ್ರಿಯನು. Bible says well spoken about him in the church. ಆತನನ್ನು ಕುರಿತು ಸಭೆಯಲ್ಲಿ ಸಾಕ್ಷಿ ಹೇಳುವಂತವರಾಗಿದ್ದಾರೆ. Even Paul says I speak well about him. ಪೌಲನು ಹೇಳುತ್ತಾನೆ, ನಾನು ಆತನನ್ನು ಕುರಿತು ಬಹಳ ಚೆನ್ನಾಗಿ ನಾನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. Diophorus was a guy who wants to be exalted, who wants to be first in everything. ದಿಯೋತ್ರೇಫನು ಆತನು ತಾನೇ ಪ್ರಾಮುಖ್ಯನಾಗಿರಬೇಕು, ಎಲ್ಲದರಲ್ಲಿಯೂ ಆತನ ಹೆಸರೇ ಮುಂದೆ ಬರಬೇಕೆಂದು ಆತನು ಭಾವಿಸಿದನು. Demetrius, he had a good testimony. ಆದರೆ ದಿಮೇತ್ರಿಯನು ಆತನು ಬಹಳ ಸುಂದರವಾದ ಸಾಕ್ಷಿಯನ್ನು ಹೊಂದಿದ್ದನು ತನ್ನ ಜೀವಿತದಲ್ಲಿ. So this morning ಆದ್ರೆ ಈ ಒಂದು ಬೆಳಗಿನ ಸಮಯದಲ್ಲಿ God has spoken to you. ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. Whom you should follow ಯಾರನ್ನು ನೀವು ಹಿಂಬಾಲಿಸಬೇಕು, and whom you should not follow. ಯಾರನ್ನು ನೀವು ಹಿಂಬಾಲಿಸಬಾರದು. So I keep this before you and close my message. ನಾನು ಈ ಒಂದು ಸಂದೇಶನ ಮುಗಿಸುವುದಕ್ಕಿಂತ ಮುಂಚಿತವಾಗಿ ನಾನು ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮಧ್ಯದಲ್ಲಿ ಇಡುತ್ತೇನೆ. For the benefit of you and your family and for the benefit of your church, listen once again. ಮತ್ತೆ ಹಿಂತಿರುಗಿ ಕೇಳಿಸಿಕೊಳ್ಳಿರಿ, ನಿಮಗೋಸ್ಕರ, ನಿಮ್ಮ ಸಭೆಗೋಸ್ಕರ, ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನೆರವೇರಬೇಕು ಎಂಬುದಕ್ಕೋಸ್ಕರ. Hallelujah. 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 God bless you and clap hands and glorify Jesus. ஜூட் அங்கே பேசும்பொழுது ஒரு வார்த்தை சொன்னாங்க, ஏன் நான் பேசுகிறேன்னு முறைச்சி பார்க்குறீங்க, கோபமாக பார்க்குறீங்கன்னு சொன்னார் இல்லையா? எல்லாம் ப்ராக்டிக்கலாக பேசினார். நான் இது உங்களுக்கு திருப்பி சொல்ல முடியாது வாஞ்சிக்கிறேன். எவ்ரி பாயிண்ட் இஸ் எ ப்ராக்டிக்கல் பாயிண்ட் ಇನ್ ಅವರ್ ಲೈಫ್ಸ್. ನೋಡಿ, ಅವರು ಹೇಳುವಂಥ ಪ್ರತಿಯೊಂದು ವಾಕ್ಯಗಳು ಅನುಭವಸ್ತಿಕೆ ಉಳ್ಳವದಾಗಿಯೇ ಮಾತುಗಳನ್ನು ಮಾತನಾಡಿದ್ದಾರೆ. ஆபிரகாம் போல ஆசீர்வதின்னு சொல்றோம். ಅಬ್ರಹಾಮನ ರೀತಿಯಲ್ಲಿ ಆಶೀರ್ವಾದವು ಎಂದು ಹೇಳ್ತೇವೆ. ஆபிரகாம் ஆண்டவர் முழுசான நம்புறோமா? ಅಬ್ರಹಾಮನು ಸಂಪೂರ್ಣವಾಗಿ ದೇವರನ್ನು ನಂಬಿದನು. ನಾವು ಆ ರೀತಿಯಾಗಿ ನಂಬುವುದಕ್ಕೆ ಸಾಧ್ಯನಾ? ஆண்டவருக்கு அவன் காணிக்கை செலுத்தினான். பாருங்க, ஒவ்வொரு காரியத்திலையும் எதுவுமே நான் சொல்றேன், எதுவுமே சும்மா வராது. ஐ ஆல்வேஸ் சே there is no gain without pain. ನಾನು ಯಾವಾಗಲೂ ಹೇಳುತ್ತೇನೆ, ನೀವು ಕಷ್ಟಪಡದೆ ಹೋದರೆ ಯಾವುದು ಸಹ ಸುಲಭವಾಗಿ ಸಿಗುವುದಿಲ್ಲ. ದಟ್ என்னோட ஸ்லோகன். அது there is no gain without pain. ಅಲ್ಲಿ ನೋವು ಇಲ್ಲದೆ ಯಾವುದು ಸಹ ಸುಲಭವಾಗಿ ಸಿಗುವುದಿಲ್ಲ. ஆபிரகாம் வாழ்க்கையில கூட குழந்தை ஆண்டவர் சொன்ன பிறகு கூட 25 வருஷம் காத்திருக்க வேண்டியிருந்தது. ಅಲ್ಲಿ ದೇವರು ಹೇಳಿದರೂ ಸಹ 25 ವರ್ಷಗಳವರೆಗೂ ಆತನು ಕಾಯುತ್ತಲೇ ಇದ್ದಾನೆ ಮಕ್ಕಳಿಗೋಸ್ಕರ. ஆசீர்வாதம் உனக்கு கொடுத்துட்டேன்னு சொன்ன பிறகு ಅಲ್ಲಿ ದೇವರು ಈಗಾಗಲೇ ಹೇಳಿದ್ದಾರೆ, ನಾನು ನಿನಗೆ ಆಶೀರ್ವದಿಸಿದ್ದೇನೆ ಎಂದು.
ஈசாக்கு பாருங்க சொன்னார், தேவனுக்கு உள்ள ஒரு பக்திமானு, ஆனால் அவருடைய வாழ்க்கையிலும் 20 வருஷம் காத்திருக்க வேண்டியது ஒரு குழந்தை பெருக்கிறதுக்கு. ಅಲ್ಲಿ ಈಸಾಕನನ್ನು ನೋಡಿರಿ, ಆತನು ಬಹಳ ಭಕ್ತಿ ಉಳ್ಳಂತ ವ್ಯಕ್ತಿ. ಆತನು 20 ವರ್ಷಗಳವರೆಗೂ ತನಗೆ ಮಕ್ಕಳಿಗೋಸ್ಕರ ಆತನು ಕಾಯ್ತಲೇ ಇದ್ದಾನೆ. யாக்கோப்புக்கு பாருங்க, ಯಾಕೋಬನನ್ನು ನೋಡಿರಿ, வாழ்க்கை ஃபுல்லா சஞ்சலம் சஞ்சலம் வேதனை தான். ಆತನ ಜೀವಿತವೆಲ್ಲ ಕಷ್ಟ, ದುಃಖ, ವೇದನೆ. ஆனால் அவங்களை குறித்து தான் இப்போ பேசுகிறோம் நம்ம. ಆದರೆ ಅವರನ್ನು ಕುರಿತೇ ನಾವು ಮಾತನಾಡುತ್ತೇವೆ. ஆபிரகாம் வாழ்க்கையிலும் பிரச்சனை, ஈசாக்குடைய வாழ்க்கையிலும் பிரச்சனை, யாக்கோப்பின் வாழ்க்கையிலும் பிரச்சனை. இல்லைன்னு சொல்லுங்க, யாராவது சொல்ல முடியுமா? ಈ ಒಂದು 3 ವ್ಯಕ್ತಿಗಳ ಜೀವಿತದಲ್ಲಿ ನೋಡಬೇಕಾದ್ರೆ ಅಬ್ರಹಾಮನ ಜೀವಿತದಲ್ಲಿಯೂ, ಈಸಾಕನ ಜೀವಿತದಲ್ಲಿಯೂ, ಯಾಕೋಬನ ಜೀವಿತದಲ್ಲಿಯೂ ಕಷ್ಟಗಳು ಇದೆ. ಯಾರಾದರೂ ಅವರ ಜೀವಿತದಲ್ಲಿ ಕಷ್ಟ ಇಲ್ಲ ಎಂದು ಹೇಳುವುದಕ್ಕೆ ಸಾಧ್ಯನಾ? ஆண்டவர் அழைச்சாரு, ஆனால் இப்படி வச்சுக்கிறாரே. ದೇವರು ನನ್ನನ್ನು ಕರೆದರು, ಆದರೆ ಇಲ್ಲಿ ನನ್ನ ಇಟ್ಟಿದ್ದಾರೆ. ஹலோ, ஒரு காரியத்தின் தொடக்கத்தை காட்டிலும் அதன் முடிவு தான் மிக மிக விசேஷித்தது. ಒಂದು ಕಾರ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಅದನ್ನು ಮುಗಿಸುವಂತ ಅಂತ್ಯವೇ ಬಹಳ ಮುಖ್ಯವಾಗಿದೆ, ವಿಶೇಷವಾಗಿದೆ. ஒவ்வொருவரும் எப்படி முடிச்சாங்கன்னு பாருங்க. ಒಬ್ಬೊಬ್ಬರನ್ನು ನೀವು ನೋಡಿರಿ ಯಾವ ರೀತಿಯಾಗಿ ಮುಕ್ತಾಯಗೊಳಿಸಿದರು ಎಂದು. அவங்க எங்க இருந்தவங்க எந்த அந்தஸ்துக்கு உயர்ந்தாங்கன்னு பாருங்க. ಅವರು ಎಲ್ಲಿ ಇದ್ದರು, ಯಾವ ಅಂತಸ್ತಿಗೆ ಹೋದರು ಎಂದು ನೀವು ನೋಡಿರಿ. ஹல்லேலூயா, 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 ஹல்லேலூயா. எதுவுமே சுலபமா பெற்ற முடியாது. ಯಾವುದನ್ನು ಸಹ ಸುಲಭವಾಗಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. கஷ்டப்பட ஆண்டவர் அவங்கள அந்த வழியில் நடத்தி போறாரு. ಅಲ್ಲಿ ಕಷ್ಟಪಡಬೇಕು, ದೇವರು ಆ ಮಾರ್ಗದಲ್ಲಿ ಅವರನ್ನು ನಡೆಸಿಕೊಂಡು ಹೋದನು. கர்த்தர் உங்களை ஆசீர்வதிப்பாராக. ஆமென். ஆண்டவரே உமக்கு ஸ்தோத்திரம். எல்லா ஸ்தோத்திர துதி கன மகிமைக்கு நீர் பாத்திரராய் இருக்கிறீர். அதுக்காக உமக்கு ஸ்தோத்திரம். எங்களோடு நீ பேசினபடினாலும் உமக்கு ஸ்தோத்திரம் கர்த்தாவே. அநேக காரியங்களை எங்களுக்கு போதித்தீர். நாங்கள் கர்த்தாவே ஒரு ஆபிரகாம் போல, ஈசாக்கை போல, ஆண்டவரே யாக்கோப்பை போல உம்மை பின்பற்றி வர வேண்டும் என்று நீர் பேசினீர் ஆண்டவரே. அதே நேரத்தில் ஆண்டவரே எங்களுடைய சுயநலத்திற்காக கும்பலோடு கும்பலாய் போவது, ஆண்டவரே எங்களுடைய கர்த்தா காரியங்களை சாதித்து கொள்ள வேண்டும் என்பதற்காக ஆண்டவரே மற்றவர்களை பின்பற்றுவது, இப்படிப்பட்டதான காரியத்திலே இருந்து எங்களை விலக்கி மீட்டு கொள்ளுங்க கர்த்தாவே. உலகமே எதிர்த்து நின்றாலும் கூட ஆண்டவரே நாங்கள் உண்மையின் பக்கம் நிற்கத்தக்கதாக, ஆண்டவரே எங்கே உண்மை உண்டோ, எங்கே நிஜம் உண்டோ, அந்த இதிலே கர்த்தா நிற்பதுக்கு எங்களுக்கு உதவி செய்யுங்க. ஆற்றோடு கர்த்தாவே நீராக நாங்கள் போகாதபடிக்கு எதிர் நீச்சல் போடுகிறதான ஒரு மீன்களை போல ஆண்டவரே எங்களை நீ உருவாக்கும்படியாய் ஜெபிக்கிறோம். ஆண்டவரே உம்மை பின் செல்ல இயேசுவே எல்லாவற்றுக்கும் மேலாக எல்லா காரியத்திலேயும் உம்மை பின் சென்று வர எனக்கு உதவி செய்வீராக. தூது கொடுத்த மகனுக்காக உமக்கு ஸ்தோத்திரம். இன்றைக்கு இந்த சபைக்கு அநேக கர்த்தாவே பிராக்டிக்கல் வியூஸை கர்த்தா கொண்டு வந்தீர். அதுக்காக உமக்கு ஸ்தோத்திரம். சபையில் இருக்கிற நாங்கள் அநேக நேரங்களில் தவறு செய்கின்றோம் கர்த்தாவே. ஆண்டவரே எங்களுடைய ஆசீர்வாதங்கள் எல்லாம் நாங்கள் குறைத்து கொள்கின்றோம். ஆனாலும் இன்றைக்கு நீர் பேசினீர். அதுக்காக உமக்கு ஸ்தோத்திரம். ஒவ்வொருவரையும் ஆசீர்வதியும், ஒவ்வொரு வாழ்க்கையும் ஆசீர்வாதமாக இருக்கட்டும். ஆண்டவர் இந்த சபையில் இருக்கிற ஒவ்வொரு பிள்ளைகளும் செழித்து ஓங்கி பறந்து வளர்ந்து கனி கொடுக்கதான பிள்ளைகளாய் மாற்றும் ஆண்டவரே. ஆமா ராஜா, இந்த சபை அப்படிப்படுதான ஒரு கனி கொடுக்கிறதான ஒரு சபையாக, வளர்கிறதான ஒரு சபையாக இருக்க எங்களுக்கு உதவி செய்வீராக. எல்லா ஸ்தோத்திரமும் துதியும் கனமும் மகிமும் செலுத்துகின்றோம். ஏசு கிறிஸ்துவின் நாமத்தில் வேண்டி நிற்கின்றோம் நல்ல பிதாவே, ஆமென். ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಮಾಡಿದ ಉಪಕಾರವೊಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.